ಇದು ಸೊಪ್ಪು ಕಿತ್ಕೊಳ್ಳ. ಓಕೆ, ಸಮ್ಮರ್ ಕ್ಯಾಂಪು ಅಲ್ಲ, ಸಮ್ಮರ್ ಬಗ್ಗೆನೂ ಅಲ್ಲ. ಇವತ್ತು ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ಒಂದಿನ ಇಲ್ಲ ಅಂದ್ರೆ ಒಂಥರ ಅವಳು ಕುಟುಂಬವನ್ನ ಹಿಡಿದಿಟ್ಕೊಳ್ತಾಳೆ, ಅವಳು ರಾಷ್ಟ್ರವನ್ನ ನಿರ್ಮಿಸ್ತಾಳೆ, ಮಹಿಳೆಯರನ್ನ ಸಬಲೀಕರಣಗೊಳಿಸಕ್ಕೆ. ಅಂದ್ರೆ ಇವಾಗ ನಾವು ಎಲ್ಲ ಚಿಕ್ಕ ವಯಸ್ಸಿಂದ ಇದನ್ನ ನೋಡ್ಕೊಳ್ತಾ ಬಂದಿದೀವಿ, ಕೇಳ್ತಾ ಬಂದಿದೀವಿ, ಭಾಷೆನಲ್ಲಿ ಕೇಳ್ತಾ ಇದ್ದೀವಿ. ಆದ್ರೆ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋದು ಯಾವಾಗ? ಪ್ರಾಕ್ಟಿಕಲಿ ಅಂದ್ರೆ ನಮ್ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೋದು ಯಾವಾಗ? ಬರೀ ಪುಸ್ತಕದಲ್ಲಿ, ಪೇಪರ್ ಅಲ್ಲಿ, ಭಾಷಣದಲ್ಲಿ ಕೇಳಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್. ನಾವು ಪ್ರಾಕ್ಟಿಕಲ್ ಆಗಿದ್ನ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ, ಚಿಕ್ಕ ಮಗುವಿಂದ ಹಿಡಿದು ಒಂದು 10 ವರ್ಷದ ಮಗುವಿಂದ ಹಿಡಿದು ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿದೆ. ಸೊ ನಮಸ್ಕಾರ ಎಲ್ರಿಗೂ. ಮೈ ಡಿಯರ್ ಫ್ರೆಂಡ್ಸ್, ಮದರ್ಸ್, ವುಮೆನ್ಸ್, ಇಲ್ಲಿ ಉಪಸ್ಥಿತರ ಇರೋಲ್ಲ ಎಲ್ಲ ಶಕ್ತಿಶಾಲಿ ಮಹಿಳೆಯರಿಗೆ ಇದು. ಸೊ ಇದು ಭಾಷಣ ಅಲ್ಲ ಫ್ರೆಂಡ್ಸ್, ಇದು ಒಂದು ನಿಜವಾಗಿ ನೀವು ಯಾರಂತ ನೆನಪಿಸಿಕೊಳ್ಳಕ್ಕೆ ಇಲ್ಲಿದ್ದೀನಿ. ಆಲ್ರೆಡಿ ನಾವಿದ್ನೆಲ್ಲ ಗೊತ್ತು, ಬಟ್ ಆದ್ರೂ ನಾವು ಈ ತರದ ಅವಾಗ ಯಾಕೆ ಮಾತಾಡೋದು ಅಂತಂದ್ರೆ, ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಇದನ್ನ ಖಂಡಿತ ಅಳವಡಿಸ್ಕೊಳ್ಳಬೇಕಾಗಿದೆ, ಬರೀ ಮಾತಲ್ಲೇ ಅಲ್ಲ. ಸೊ ಮಾತಲ್ಲಿ ಹೇಳೋದು ಹೋಗೋದು ಅದು ಸಾಕಾಗಲ್ಲ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೇಕಾದ್ದು ಇದು. ಸೊ ನಮ್ಮ ಒಂದು ಪ್ರಶ್ನೆ ಅಂದ್ರೆ, ನಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಬಂದಾಗ ಮೊದಲು ಯಾರು ನಿಲ್ತಾರೆ ಹೇಳಿ? ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಮಹಿಳೆಯರ ಅಥವಾ ಪುರುಷರ? ಮನೆ ಮುರಿದು ಬೀಳ್ತಾ ಇದ್ದಾಗ, ಯಾರ ಮನೆ ಕುಸಿತಾ ಇದ್ದಾಗ, ಹಣಕಾಸಿಂದ ಕಷ್ಟ ಪಡ್ತಾ ಇರುವಾಗ, ಮಕ್ಕಳು ಗೊಂದಲಕ್ಕಾದಾಗ ಮೌನವಾಗಿ ಕಂಬದಂತೆ ನಿಲ್ಲುವುದು ಯಾರು ಹೇಳಿ? ಒಬ್ಬ ಮಹಿಳೆನೆ. ಅದು ಅವಳು ಸ್ಟ್ರಾಂಗ್ ಆಗಿರ್ತಾಳೆ, ಬಟ್ ರಾತ್ರಿ ಹೇಳ್ತಾರೆ, ಆದ್ರೆ ಬೆಳಿಗ್ಗೆ ಮತ್ತೆ ನಗ್ತಾ ಇರ್ತಾಳೆ, ಎಲ್ಲ ಸರಿ ಆಗ್ತದೆ ಅನ್ನೋ ಒಂದು ಭರವಸೆ. ಅದು ಅವಳ ದೌರ್ಬಲ್ಯ, ಅದು ಅವಳ ಶಕ್ತಿ. ನಿಮಿಷ ಎಲ್ಲರದು ಮ್ಯೂಟ್ ಮಾಡಿ. ಮ್ಯಾಮ್ ಲಕ್ಷ್ಮೀಕಾಂತ್ ಮ್ಯಾಮ್ ನಿಮ್ದು ಸ್ಪೀಕರ್ ಆನ್ ಇದೆ, ಸೊ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮ್ಯಾಮ್. ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರದು ಮ್ಯೂಟ್ ಆಗಿದೆ. ಸೊ ಮೇಡಮ್ ನಿಮ್ ವಾಯ್ಸ್ ತುಂಬಾ ಲೋ ಇದೆ ಮೇಡಮ್, ನಿಮ್ ವಾಯ್ಸ್. ಹೌದಾ? 100% ಇದೆ. ಇವಾಗ ನಾನೇ ಜೋರಾಗಿ ಮಾತಾಡ್ತೀನಿ. ಓಕೆ, ಸರಿ. ಅವಳ ಒಂದು ಎಲ್ರು ಏನ್ ಅನ್ಕೋತೀವಿ, ಇದು ಅವಳ ದೌರ್ಬಲ್ಯ ಅನ್ಕೊಳ್ತೀವಿ, ಆದ್ರೆ ಅದು ಶಕ್ತಿ, ನಮ್ಗೆ ದೇವರು ಕೊಟ್ಟಿರೋ ಒಂದು ಶಕ್ತಿ. ಮಹಿಳೆಯರ ಪಾತ್ರದ ಬಗ್ಗೆ ಸತ್ಯ ಹೇಳ್ಬೇಕಂತಂದ್ರೆ, ಮಹಿಳೆ ನ್ಯಾಯಯುತವಲ್ಲ. ಅದು ಅಂದ್ರೆ ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ, ಮಗಳಾಗಿ ಅವಳು ಇಡೀ ಕುಟುಂಬದ ಒಂದು ಅಡಿಪಾಯ, ಎಲ್ಲರಿಗೂ ಗೊತ್ತಿರೋ. ಇದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಕುಟುಂಬವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳೋಳೆ ಒಬ್ಬ ಮಹಿಳೆ. ಸಮಸ್ಯೆಗಳು ಬಂದಾಗಿರ್ಬೋದು, ಆರ್ಥಿಕ ಸಮಸ್ಯೆ ಇದ್ದಾಗ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಇದ್ದಾಗ ಆಗಿರ್ಬೋದು, ಸಂಬಂಧದ ಘರ್ಷಣೆಗಳಾಗಿರ್ಬೋದು, ಮೊದಲು ಯಾರು ಇದನ್ನ ಹೊಂದ್ಕೊಳ್ತಾರೆ ಅಥವಾ ಯಾರು ಮೊದಲು ತ್ಯಾಗ ಮಾಡ್ತಾರೆ, ಯಾರು ಪರಿಹಾರಗಳನ್ನ ಮೊದಲು ಕೊಂಡ್ಕೊಳ್ತಾರೆ? ಒಬ್ಬ ಮಹಿಳೆಯೇ. ಅವಳು ತನ್ನ ಅಗತ್ಯಗಳನ್ನ ಕಡಿಮೆ ಮಾಡ್ಕೊಳ್ತಾಳೆ, ಅವಳು ತಮ್ಮ ಮನೆಯನ್ನ ನಿರ್ವಹಿಸ್ತಾಳೆ, ತನ್ನ ಹಸ್ಬೆಂಡ್ಗೆ ಸಪೋರ್ಟ್ ಮಾಡ್ತಾಳೆ, ಮಕ್ಕಳನ್ನ ರಕ್ಷಣೆ ಮಾಡ್ತಾಳೆ. ಅವಳು ದಂದಿದ್ರು ಸಹ ಈ ಎಲ್ಲ ಕೆಲಸಗಳನ್ನ ಅವಳು ಮಾಡ್ತಾ ಇರ್ತಾಳೆ. ಆದ್ರೆ ಅವಳ ಕೆಲಸ ಯಾವತ್ತೂ ನಿಲ್ಲಲ್ಲ. ಗೂಗಲ್ ಒಂದ್ ಕ್ಷಣ ನಿಲ್ಬಹುದು ಲೋಡ್ ಮಾಡಕ್ಕೆ, ನಮ್ಮ ಇನ್ಫಾರ್ಮೇಶನ್ ಕೊಡಕ್ಕೆ, ಬಟ್ ಒಬ್ಬ ಮಹಿಳೆ ಯಾವ ಒಂದು ನಿಲ್ಲಲ್ಲ. ಏನೇ ಬಂದ್ರು ಅವಳು ತನ್ನ ಕೆಲಸ ಮಾಡ್ತಾನೆ ಇರ್ತಾಳೆ. ಸೊ ಆದ್ರೆ ಮಹಿಳೆ ತತ್ಕ್ಷಣ ಪರಿಹಾರಗಳನ್ನ ಕೂಡ ಕೊಡ್ತಾ ಇರ್ತಾಳೆ. ಎಲ್ಲ ಪರಿಹಾರಗಳು ಅವಳ ಹತ್ರ ಇರ್ತವೆ. ಅವಳು ಮಕ್ಕಳ ಮೂಲಕ ಭವಿಷ್ಯವನ್ನ ನಿರ್ವಹಿಸ್ತಾಳೆ. ಮಕ್ಕಳ ಶಕ್ತಿಶಾಲಿ ಅದನ್ನ ನಿಮ್ಗೆ ಹೇಳ್ತಾಳೆ. ಮಗುವಿನ ಮೊದಲ ಶಾಲೆ ಕೂಡ ಅದೇ ಅವಳ ತಾಯಿನೇ. ಅವಳು ಮಾತನಾಡುವ ರೀತಿಯಾಗಿರ್ಬೋದು, ಅವಳು ವರ್ತಿಸುವ ರೀತಿಯಾಗಿರ್ಬೋದು, ಅವಳು ಸಂದರ್ಭಗಳನ್ನ ನಿಭಾಯಿಸುವ ರೀತಿಯಾಗಿರ್ಬೋದು, ಅದು ಮಗುವಿನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತದೆ. ಹಾಗಾದ್ರೆ ಬಲವಾದ ಮಕ್ಕಳಿಲ್ಲದೆ ಬಲವಾದ ರಾಷ್ಟ್ರ ಸಾಧ್ಯನಾ? ಇಲ್ಲ. ಯಾರು ತಮ್ಮ ಮಕ್ಕಳನ್ನ ಬಲವಾಗಿ ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ನೋಡಿ, ಅಂತವರು ಇವಾಗ ಪ್ರಧಾನ ಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಅದಕ್ಕೆ ಕಾರಣನೇ ಒಬ್ಬ ಮಹಿಳೆ. ಅವರು ತಮ್ಮ ಬುಕ್ಕಲ್ಲಿ ಕೂಡ ಬರೆದಿದ್ದಾರೆ, ಇದೆಲ್ಲ ಕಾರಣಕ್ಕೆ ನಮ್ಮ ತಾಯಿ ಅಂತಾನೆ ಬರೆದಿದ್ದಾರೆ.
ಸೊ ಈ ಬಲಿಷ್ಠವಾದ ಮಕ್ಕಳನ್ನ ಬೆಳೆಸೋಕೆ ಒಬ್ಬ ತಾಯಿಯಿಂದ ಮಾತ್ರ ಸಾಧ್ಯ. ಮತ್ತೆ ಮಕ್ಕಳು ಬಲಿಷ್ಠ ತಾಯಿ ಇಲ್ಲದೆ ಬೆಳಿಬಹುದು. ಮಕ್ಕಳು ಬಲಿಷ್ಠ ತಾಯಿ ಇಲ್ಲದೆ ಬೆಳಿಬಹುದಾ? ಎಂದಿಗೂ. ಅವಳು ಮೌಲ್ಯಗಳು ಮತ್ತು ಸಂಪ್ರದಾಯಗಳನ್ನ ರಕ್ಷಿಸ್ತಾಳೆ. ಯಾಕಂದ್ರೆ ಸಂಪ್ರದಾಯಗಳು ಮುರಿದು ಬೀಳ್ತಾ ಇದ್ರೆ, ಮೌಲ್ಯಗಳು ಬೀಳ್ತಾ ಇದ್ರೆ ಒಂದು ಮಗುವಿಗೆ ಕಲಿಸೋದೇ ತಾಯಿನೇ. ಸೊ ಇನ್ನು ನಾವು ಸಂಸ್ಕೃತಿ, ಸಂಪ್ರದಾಯಗಳು, ಮೌಲ್ಯಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಅವುಗಳನ್ನೆಲ್ಲ ಜೀವಂತ ಆಗಿ ಇಡೋದು ಕೂಡ ಒಬ್ಬ ಮಹಿಳೆನೇ. ಅವಳ ಗೌರವವನ್ನ ಕಲಿಸ್ತಾಳೆ, ಶಿಸ್ತನ್ನ ಕಲಿಸ್ತಾಳೆ, ಕರುಣೆಯನ್ನ ಕಲಿಸ್ತಾಳೆ, ಆಧ್ಯಾತ್ಮಿಕತೆಯನ್ನ ಕಲಿಸ್ತಾಳೆ. ಹಬ್ಬಗಳು ಅವಳಿಂದಾಗಿನೇ ನಡೆಯೋದು. ಕುಟುಂಬ ಬಾಂಧವ್ಯ ಕೂಡ ಮಹಿಳೆಯಿಂದನೇ ನಡೆಯೋದು. ಭಾವನೆಗಳು ಅವಳಿಂದಾನೇ ಬದುಕುಳ್ತವೆ. ಸೊ ಅವಳ ಕುಟುಂಬದ ಜೀವಂತ ಸಂಸ್ಕೃತಿ ಅಂತ ಹೇಳ್ಬೋದು. ಪುರುಷರು ಇದನ್ನೆಲ್ಲ ಒಂಟಿಯಾಗಿ ಮಾಡಬಹುದಾ? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಪುರುಷರು ಕೂಡ ಇದನ್ನ ಮಾಡಬಹುದು. ಮಕ್ಕಳನ್ನ ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ಬೆಳೆಸಬಹುದಾ? ಅಥವಾ ಮನೆ, ಆಹಾರ, ಸಂಬಂಧಗಳು ಮತ್ತು ಭಾವನೆಗಳನ್ನ ಒಟ್ಟಿಗೆ ನಿರ್ವಹಿಸಬಹುದಾ? ಪ್ರತಿದಿನ ಸಂಪ್ರದಾಯಗಳು ಮತ್ತು ಮೌಲ್ಯಗಳನ್ನ ಕಾಪಾಡಿಕೊಳ್ಬಹುದಾ? ಪುರುಷರಿಂದ ಕೆಲಸ, ಕುಟುಂಬ, ಭಾವನೆಗಳು ಮತ್ತೆ ಆರೋಗ್ಯವನ್ನ ಏಕಕಾಲದಲ್ಲಿ ಸಮತೋಲನಗೊಳಿಸಬಹುದೇ? ಕೆಲವೊಂದು ಇದರಲ್ಲಿ ಇರ್ಬೋದು, ಇಲ್ಲ ಅಂತಲ್ಲ. ಬಹುಶಃ ಅವರಿಂದನೂ ಸಾಧ್ಯ ಆಗ್ಬೋದು. ಆದ್ರೆ ಮಹಿಳೆ ಮಾಡುವ ಹಾಗೆ ಬರಲ್ಲ. ಅದು ಮಹಿಳೆ ಮಾಡುವ ಹಾಗೆ ಇರಲ್ಲ. ಯಾಕಂತಂದ್ರೆ ಒಬ್ಬ ಮಹಿಳೆ ಕೇವಲ ನಿರ್ವಹಿಸೋದಿಲ್ಲ, ತನ್ನ ಕೆಲಸಗಳನ್ನ ಅವಳು ಅಚ್ಚುಕಟ್ಟಾಗಿ ಮಾಡೋದಲ್ಲದೆ ಅವಳು ಪೋಷಣೆ ಕೂಡ ನರಿಶಿಂಗ್ ಮಾಡ್ತಾಳೆ, ನಿರ್ಮಿಸ್ತಾಳೆ, ರೂಪಾಂತರ, ಟ್ರಾನ್ಸ್ಫಾರ್ಮೇಶನ್ ಕೂಡ ಮಾಡ್ತಾಳೆ. ಸೊ ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ ಅದೇ ಮಹಿಳೆ ಒಂದು ಇವತ್ತು ಹೋರಾಡ್ತಾ ಇದ್ದಾರೆ ಅಂತ. ಒಂದು ಬಲಿಷ್ಠ ಮಹಿಳೆ ಹೋರಾಡ್ತಾ ಇರುವಾಗ ಯಾರು ಅವರ ಸಹಾಯಕ್ಕೆ ಬರಲ್ಲ. ಆದ್ರೆ ಇಂದು ಯಾಕಂದ್ರೆ ಒಂದು ಕುಟುಂಬದಲ್ಲಿ ಹೋದಾಗ ಅವಳು ಬೇರೆ ಪರ್ಸನ್ನೇ ಆಗಿರ್ತಾಳೆ. ಸೊ ತನ್ನ ಕುಟುಂಬದಲ್ಲಿ ಮಾತ್ರ ಅವಳು, ಬಟ್ ಈಗ ಬೇರೆ ಕುಟುಂಬದಲ್ಲಿ ಹೋದ್ಮೇಲೆ ಶಿ ಇಸ್ ಡಿಫ್ರೆಂಟ್. ಸೊ ಇವತ್ತವರು ಹೋರಾಡ್ತಾ ಇದ್ದಾರೆ. ಇಂದು ಅದೇ ಶಕ್ತಿಶಾಲಿ ಮಹಿಳೆ ದಂದಿದ್ದಾಳೆ, ಇವತ್ತು ಒತ್ತಡದಲ್ಲಿದ್ದಾಳೆ, ಭಾವನಾತ್ಮಕವಾಗಿ ಬಲ್ತಾ ಇದ್ದಾಳೆ, ದೈಹಿಕವಾಗಿ ದುರ್ಬಲವಾಗ್ತಾ ಇದ್ದಾಳೆ. ಯಾಕಂತಂದ್ರೆ ಅವಳು ಎಲ್ಲರಿಗೂ ಎಲ್ಲವನ್ನ ನೀಡ್ತಾ ಇದ್ದಾಳೆ, ಆದ್ರೆ ತನಗೇನು ಇಲ್ಲ, ತನಗೇನು ಕೊಡ್ತಾ ಇಲ್ಲ. ಮಹಿಳೆಯರ ನೋವು, ಮೌನ ನೋವು. ಅವಳು ಏನ್ ಹೇಳ್ತಾಳೆ, ನಾನು ಒಳಗಡೆ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು, ಆದ್ರೆ ಒಳಗಡೆ ತುಂಬಾ ಟೈರ್ಡ್, ದಂದಿದ್ದಾಳೆ. ಅವಳು ಅತಿಯಾಗಿ ಯೋಚಿಸ್ತಾ ಇದ್ದಾಳೆ, ಭಾವನಾತ್ಮಕವಾಗಿ ನೋಯ್ತಾ ಇದ್ದಾಳೆ, ಮತ್ತೆ ಅವಳು ವ್ಯಕ್ತಪಡಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವ್ಯಕ್ತಪಡಿಸೋದು ಇಲ್ಲ. ಯಾಕಂದ್ರೆ ಅವಳು ಹೇಳ್ತಾಳೆ, ಸೊ ಇಷ್ಟೆಲ್ಲ ಅವಳು ಭಾವನಾತ್ಮಕವಾಗಿ ನೋಯ್ತಾ ಇದ್ರು ಕೂಡ ಅದನ್ನ ವ್ಯಕ್ತಪಡಿಸೋದಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ನನ್ನ ಕುಟುಂಬಕ್ಕೆ ನಾನು ಬಲಶಾಲಿಯಾಗಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ತನಗೆ ತಾನೇ ಹೇಳ್ಕೊಳ್ಳೋದಲ್ದೆ ಅವಳು ಆತರ ಇರಕ್ಕೆ ಕೂಡ ಟ್ರೈ ಮಾಡ್ತಾಳೆ. ಸೊ ಇವತ್ತಿನ ಸಂದೇಶ ನಾವು ಇಲ್ಲಿ ಯಾವ್ದು ತ್ಯಾಗದ ಬಗ್ಗೆ ಆಗ್ಲಿ ಅಥವಾ ಅದರ ಶಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ನಾವು ಒಂದು ನಂಬಿಕೆಯನ್ನ ಬದಲಾಯಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮಹಿಳೆಯ ಶ್ರೇಷ್ಠತೆ ಏನಿದೆ ಅಲ್ಲ, ಅದು ತ್ಯಾಗದಲ್ಲಿ ಮಾತ್ರ ಅಲ್ಲ, ಅದು ಸ್ವಾಭಿಮಾನ ಮತ್ತು ಸ್ವರೈಕೆಯಲ್ಲಿದೆ. ಯಾಕಂತಂದ್ರೆ ಒಬ್ಬ ಬ್ರೇಕ್ ಡೌನ್ ಆಗಿರೋ ಮಹಿಳೆ ಅಂದ್ರೆ ಮುರಿದ ಮಹಿಳೆ ಅಂತ ಹೇಳ್ಬೋದು, ಬಲವಾದ ಕುಟುಂಬವನ್ನ ನಿರ್ಮಿಸಲ್ಲ. ಇಫ್ ಶಿ ಬ್ರೇಕ್ಸ್ ಅವಳು ಬ್ರೇಕ್ ಡೌನ್ ಆದ್ರೆ ಒಂದು ಸ್ಟ್ರಾಂಗ್ ನೇಷನ್ ಆಗ್ಲಿ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಆಗಿ ನಿರ್ಮಿಸಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾವು ಈ 5 ಪಿಲ್ಲರ್ ಏನಿದೆ ಅಲ್ಲ, ಎಲ್ಲದರ ಮೇಲೆ ಅದಕ್ಕೆ ಯೂಸ್ ಮಾಡೋದು. ದೈಹಿಕ ಶಕ್ತಿ ಬೇಕು ಅವಳಲ್ಲಿ. ಮೊದಲನೇದಾಗಿ ನಿಮ್ಮ ದೇಹವನ್ನ ನೀವು ನೋಡ್ಕೊಳ್ಳಿ. ನೀವು ಬೇಗನೆ ಸ್ವಲ್ಪ ಎಚ್ಚರಗೊಳ್ದರೆ, ನಿಮಗೋಸ್ಕರ ನೀವು ಎಚ್ಚರಗೊಳ್ಳಿ. ಬೇಗನೆ ಮನೆ ಕೆಲಸ ಮಾಡೋಕ್ಕಲ್ಲ, ನಿಮಗೋಸ್ಕರ ನೀವು ಅಡಿಗೆ ಮಾಡಿ, ಸ್ವಚ್ಛ ಮಾಡಿ, ಎಲ್ಲವನ್ನು ನಿರ್ಮಿಸಿ. ಆದ್ರೆ ನೀವು ನಿಮ್ಮ ದೇಹವನ್ನ ಮೊದಲು ನೋಡ್ಕೊಳ್ತಿದ್ದೀರಾ ಅಂತ ಕೇಳ್ಕೊಳ್ಳಿ. ಇಲ್ಲಿ ಸಂದೇಶ ಏನಂದ್ರೆ, ನಿಮ್ಮ ದೇಹ ನಿಮ್ಮ ಶಕ್ತಿ. ಪೌಷ್ಟಿಕ ಆಹಾರವನ್ನ ಸೇವಿಸಿ, ಊಟವನ್ನ ಬಿಟ್ಟು ಬಿಡಬೇಡಿ, ಯೋಗಾಭ್ಯಾಸವನ್ನ ಮಾಡಿ, ಪ್ರತಿದಿನ ವಾಕಿಂಗ್ ಮಾಡಿ, ಸರಿಯಾಗಿ ನಿದ್ರೆ ಮಾಡಿ. ಯಾಕಂದ್ರೆ ನಾವು ಅತಿಥಿಗಳನ್ನ VIP ಗಳ ತರ ನೋಡ್ಕೊಳ್ತೀವಿ, ಆದ್ರೆ ನಮ್ಮ ದೇಹವನ್ನ ನಾವು ಒಂದು ಸರ್ವೆಂಟ್ ತರ ನೋಡ್ಕೊಳ್ತಾ ಇದ್ದೀವಿ. ವಿ ಟೇಕ್ ಕೇರ್ ಆಫ್ ಅವರ್ ಗೆಸ್ಟ್ ಆಸ್ ಅ VIP, ಬಟ್ ನಮ್ಮ ದೇಹವನ್ನ ನಾವು ಒಂದು ಸರ್ವೆಂಟ್ ತರ ನೋಡ್ಕೊಳ್ತಾ ಇದೀವಿ, ಸೇವಕನಂತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ದೈಹಿಕವಾಗಿ ನೀವು
ಸ್ಟ್ರಾಂಗ್ ಆಗಿರೋದು, ಒಳ್ಳೆ ಆಹಾರ ತೆಗೆದುಕೊಳ್ಳೋದು, ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ ಬಾಡಿ ಮೂವ್ಮೆಂಟ್ ನೋಡ್ಕೊಳ್ಳೋದು, ಇದು ಕೂಡ ಇಂಪಾರ್ಟೆಂಟ್. ಎರಡನೇದಾಗಿ ಏನೇ ನಿಮ್ಮ ಮಾನಸಿಕ ಶಕ್ತಿ. ಎರಡನೇದು ನಿಮ್ಮ ಮನಸ್ಸನ್ನ, ಮೆಂಟಲ್ ಎನರ್ಜಿ ಹೇಗಿದೆ ಅಲ್ಲ, ನಿಮ್ಮ ಮನಸ್ಸನ್ನ ನಿಯಂತ್ರಿಸಿ. ಮಹಿಳೆಯರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಕೆಲವೊಮ್ಮೆ ತುಂಬಾ ಯೋಚನೆ ಮಾಡ್ತಾರೆ. ಪರಿಹಾರ ಅದಕ್ಕೆ ಪರಿಹಾರ ಸಿಗೋದಿಲ್ಲ, ಬಟ್ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಇರಲ್ಲ ಅವರಲ್ಲಿ, ಬಟ್ ಯೋಚನೆ ಮಾಡೇ ಕಾಲಹರಣ ಮಾಡ್ತಾ ಇರ್ತಾರೆ. ಅಥವಾ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಟ್ ಯೋಚನೆ ಮಾಡೇನೆ ಕಾಲಹರಣ ಮಾಡ್ತಾ ಇರ್ತಾರೆ. ಸೊ ಪರಿಹಾರ ಇದೆ ಅಲ್ವಾ ನಮ್ಮ ಹತ್ರ. ಧ್ಯಾನ ಮಾಡುವುದು, ಆಳವಾದ ಉಸಿರಾಟ ಮಾಡೋದು, ಧನಾತ್ಮಕ ಚಿಂತೆಯನ್ನ ಮಾಡೋದು. ಪ್ರತಿದಿನ ನಿಮ್ಮನ್ನು ನೀವೇ ಹೇಳಿ, ನಾನು ಶಾಂತಿಯುತವಾಗಿದ್ದೀನಿ. ನೀವು ಯಾಕಂದ್ರೆ ನೀವು ಅದನ್ನೇ ಚಿಂತೆ ಮಾಡ್ತಾ ಇದ್ರೆ ನೀವು ಆ ಮೂಮೆಂಟ್ ಅಲ್ಲೇ ಇರ್ತೀರಾ. ಯಾಕಂದ್ರೆ ಅದೇ ರೀಪ್ರೋಗ್ರಾಮ್ ಮಾಡ್ತಾ ಇರ್ತೀರಾ. ನೀವು ನಿಮ್ಮ ಮನಸ್ಸನ್ನ ರೀಪ್ರೋಗ್ರಾಮಿಂಗ್ ಮಾಡ್ಬೇಕು. ನೀವು ನಾನು ಶಾಂತಿಯುತವಾಗಿದ್ದೀನಿ ಅಂತ ಹೇಳಿದ್ರೆ ನೀವು ಶಾಂತಿಯುತವಾಗಿ ಇರ್ತೀರಾ. ನನ್ಗೆ ಈ ತರ ಆಗೋಯ್ತಲ್ಲ, ನನ್ಗೆ ಯಾಕೆ ಈ ತರ ಪ್ರಾಬ್ಲಮ್ ಅಂತ ನೀವು ಈ ಒಂದು ಮೂಮೆಂಟ್ ಅಲ್ಲಿ ಇದ್ರೆ ನಿಮ್ ಜೀವನದಲ್ಲಿ ಅದೇ ನಡೀತಾ ಇರುತ್ತೆ ಫ್ರೆಂಡ್ಸ್. ನೀವು ಅದರಿಂದ ಹೊರಗಡೆ ಬರಲ್ಲ, ಅದರಲ್ಲೇ ಜೀವಿಸ್ತಾ ಇರ್ತೀವಿ. ಅಂದ್ರೆ ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಟ್ ಸಿಚುವೇಶನ್ ಅಂತಂದ್ರೆ ನೀವು ನಿಮ್ಮ ಪ್ರೋಗ್ರಾಮಿಂಗ್ ಇಷ್ಟು ದಿನ ಹಿಂದೆ ಏನಾಗಿದೆ ಅಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಇವಾಗ ನೀವು ಅಫರ್ಮೇಶನ್ ಮಾಡ್ಲೇಬೇಕು. ನಾನು ಶಾಂತಿಯುತ, ನಿಮ್ಗೆ ಹೇಗಿರ್ಬೇಕು ಅದನ್ನ ಅಫರ್ಮೇಶನ್ ನೀವು ಮಾಡಿದ್ರೆ, ನಾನು ಶಾಂತಿಯುತ ಆಗಿದ್ದೀನಿ, ನಾನು ಬಲಶಾಲಿಯಾಗಿದ್ದೀನಿ ಅಂತಂದ್ರೆ. ಯಾಕೆ ಹೇಳಿ, ಶಾಂತಿಯುತ ಮನಸ್ಸು ಶಕ್ತಿಶಾಲಿ ಮಳೆಯಾಗಿರುತ್ತೆ. ಸೊ ಇದು ಮೆಂಟಲ್ ಇದ್ರ ಬಗ್ಗೆ. ಸೊ ಇನ್ನು ಮೂರನೇದು ಭಾವನಾತ್ಮಕ ಶಕ್ತಿ. ನಿಮ್ಮ ಹೃದಯವನ್ನ ಸಮತೋಲನಗೊಳಿಸಿ. ಅಂದ್ರೆ ಸಮತೋಲನ ಇರಬೇಕು ನಿಮ್ಮ ಇದರಲ್ಲಿ, ಬ್ಯಾಲೆನ್ಸಿಂಗ್. ಅದರ ಭಾವನೆಗಳಲ್ಲಿ ನಿಮ್ಮನ್ನ ಕಳೆದುಕೊಳ್ಬೇಡಿ. ಕಲಿಯಿರಿ, ಹೊಸದನ್ನ ಏನಾದ್ರೂ ಕಲೀರಿ. ಅತಿಯಾಗಿ ಎಕ್ಸ್ಪೆಕ್ಟೇಷನ್ ಬೇಡ, ತುಂಬಾ ಅತಿಯಾಗಿ ನಿರೀಕ್ಷಿಸೋದು ಬೇಡ, ಅತಿಯಾಗಿ ಅಂಟಿಕೊಳ್ಳೋದು ಬೇಡ, ತುಂಬಾ ಅಟ್ಯಾಚ್ಮೆಂಟ್ ಕೂಡ ಬೇಡ. ನಿಮ್ಮನ್ನ ಮತ್ತೆ ನೀವು ನಿರ್ಲಕ್ಷಿಸಲು ಬೇಡಿ. ನಿಮ್ ಜೊತೆ ನಿಮ್ಗೆ ಅಟ್ಯಾಚ್ಮೆಂಟ್ ಇಲ್ಲ, ಬಟ್ ನಿಮ್ಗೆ ನಿಮ್ ಫ್ಯಾಮಿಲಿ ಎಲ್ಲದು ಇರ್ಲಿ. ಅದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ದೇಹವನ್ನು ಕೂಡ, ನಿಮ್ಮನ್ನ ನೀವು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಸೊ ಮೊದಲು ನಿಮ್ಮನ್ನ ನೀವು ಪ್ರೀತಿಸಿ. ಸೊ ಸೆಲ್ಫ್ ಲವ್ ಬಗ್ಗೆ ಆಲ್ರೆಡಿ ನೋಡಿ, ಒಂದು ಕ್ಲಾಸಲ್ಲಿ ಎಲ್ಲವನ್ನು ಹೇಳಕ್ಕೆ ತುಂಬಾ ಒಂದ್ ದಿನ ಆದ್ರೂ ಸಾಲಲ್ಲ. ಸೆಲ್ಫ್ ಲವ್ ಬಗ್ಗೆ ನಾವು ಆಲ್ರೆಡಿ 2 ಸಲ ಮಾಡಿದ್ದೆ ಅದನ್ನ. ಆ ಟಾಪಿಕ್ ನ ಮೋಸ್ಟ್ಲಿ ಯೂಟ್ಯೂಬ್ ಅಲ್ಲಿ ಇರ್ಬೇಕು, ನೋಡಿ. ಸೆಲ್ಫ್ ಲವ್ ನ ಹೇಗೆ ಅಳವಡಿಸ್ಕೊಳ್ಳೋದು, ಇದೆಲ್ಲ ಇದೆ. 2 ಸಲ ಅದ್ರ ಬಗ್ಗೆ ಮಾಡಿದ್ದು. ಸೊ ಅದನ್ನ ನೀವು ಒಂದ್ಸರಿ ವಿಡಿಯೋನ ನೋಡಿ. ಸೊ ಮೊದಲು ನಿಮ್ಮನ್ನ ನೀವು ಪ್ರೀತಿಸಿ. ಇನ್ನೊಂದು ಆಧ್ಯಾತ್ಮಿಕ ಶಕ್ತಿ. ನಿಮ್ಮ ಆಂತರಿಕ ಶಕ್ತಿಗೆ ಸಂಪರ್ಕ ಸಾಧಿಸಿ. ಅಂದ್ರೆ ಹೈಯರ್ ಸೆಲ್ಫ್ ಏನಿದೆ ಅಲ್ಲ, ನಿಮ್ಮ ಒಂದು ಆಂತರಿಕ ಶಕ್ತಿಗೆ ಸಂಪರ್ಕ ಸಾಧಿಸಿದ್ರೆ ನೀವು ಹೈಯರ್ ಸೆಲ್ಫ್ಗೆ ಹೋಗ್ತೀರಾ. ಆವಾಗ ಈ ಒಂದು ಪ್ರಾಬ್ಲಮ್ಸ್ಗಳು ನಿಮ್ಗೆ ಏನು ಪ್ರಾಬ್ಲಮ್ಸೇ ಅನ್ಸಲ್ಲ. ಯಾಕಂದ್ರೆ ನೀವು ಹೈಯರ್ ಲೆವೆಲ್ ಅಲ್ಲಿ ಅವಾಗ ಥಿಂಕ್ ಮಾಡ್ತಾ ಇರ್ತೀರಾ. ಇವೆಲ್ಲ ಸಿಲ್ಲಿ ಅನ್ಸಕ್ ಶುರು ಆಗ್ತವೆ ನಿಮ್ಗೆ. ಸೊ ನೀವು ಕೇವಲ ದೇಹ ಅಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ದೈವಿಕ ಶಕ್ತಿ, ಅದನ್ನ ನೀವು ಅಭ್ಯಾಸ ಮಾಡ್ಬೇಕು. ಹೇಗೆ ಅಭ್ಯಾಸ ಮಾಡೋದು ಅಂತಂದ್ರೆ, ಇದು ನಿಮ್ಗೆ ಧ್ಯಾನ, ಪ್ರಾರ್ಥನೆ, ಗ್ರಾಟಿಟ್ಯೂಡ್ ಇಂದ ನಿಮ್ಗೆ ಇದು ಸಿಗುತ್ತೆ, ಕೃತಜ್ಞತೆಯಿಂದ ನಿಮ್ಗೆ ಸಿಗುತ್ತೆ. ಸೊ ಒಬ್ಬ ಮಹಿಳೆ ಒಳ ಸಂಪರ್ಕ ಸಾಧಿಸಿದಾಗ ಏನಾಗುತ್ತೆ, ಅವಳು ಅಚಲ ಆಗ್ತಾಳೆ. ಸೊ ಸಾಮಾಜಿಕ ಶಕ್ತಿ 5ನೇದು ಸಾಮಾಜಿಕ ಶಕ್ತಿ ಅಂದ್ರೆ ಪರಸ್ಪರ ಬೆಂಬಲಿಸಿ. ಒಬ್ರು ಮಹಿಳೆಯರು ಒಬ್ರಿಗೊಬ್ರು ಸ್ಪರ್ಧಿಸಬಾರ್ದು, ಒಬ್ರಿಗೊಬ್ರು ಬೆಂಬಲಿಸ್ಬೇಕು. ಈಗ ನಮ್ಮ ಒಂದು ಇದು ಗ್ರೂಪ್ ಇದೆ ಅನ್ಕೊಳ್ಳಿ, ಅದರಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು, ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಅದಕ್ಕೋಸ್ಕರ ನಾನು ಎಸ್ಪೆಷಲಿ ಮಹಿಳೆಯರಂತಾನೆ ನೀವು ಗ್ರೂಪಲ್ಲಿ ನೋಡಿರೋದು ಹೆಚ್ಚಾಗಿ ಮಹಿಳೆಯರೇ ಇರೋದು. ಹಾಗಂತ ಇದು ಇವರು ಮೇಲ್ಸ್ಗೆ ಅಲ್ಲ ಅಂತಲ್ಲ, ಎಲ್ಲರಿಗೂ ಇರೋದು. ಬಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಇದರಲ್ಲಿ ತುಂಬಾ ನಾವು ಕಲಿಬೇಕು ಇದನ್ನ. ಸೊ ಮಹಿಳೆಯರು ಸ್ಪರ್ಧೆ ಆಗ್ಬಾರ್ದು, ಯಾಕಂದ್ರೆ ಅಲ್ಲಿ ಒಗ್ಗಟ್ಟಿರಲ್ಲ ಸ್ಪರ್ಧೆ ಇದ್ದಾಗ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು, ಮೆಸೇಜ್ ಕೊಡ್ಬೇಕು, ಇತರರನ್ನ ಶ್ಲಾಘಿಸ್ಬೇಕು. ಇತರರನ್ನ ಶ್ಲಾಘಿಸಿ ಮಹಿಳೆಯರು ತಮ್ಮ ಬೆಳವಣಿಗೆಯನ್ನ ಪ್ರೋತ್ಸಾಹಿಸ್ತಾರೆ, ಏಕತೆಯನ್ನ ಬೆಳೆಸ್ಕೊಳ್ತಾರೆ ಅವರಲ್ಲಿ. ಸೊ ಒಟ್ಟಾಗಿ ಮಹಿಳೆಯರು ಅವಾಗ ಅನ್ಸ್ಟಾಪಬಲ್ ಆಗ್ತಾರೆ. ಅವಾಗ ಒಟ್ಟಾಗಿ ನಾವು ಇದ್ದಾಗ ಏನಾಗುತ್ತೆ, ಒಬ್ಬರು ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಾವು ಅನ್ಸ್ಟಾಪಬಲ್ ಆಗ್ತೀವಿ. ಸೊ ಇನ್ನು ಆರ್ಥಿಕ ಶಕ್ತಿ ಕೂಡ. ಸೊ ಸ್ವತಂತ್ರವಾಗಿರಿ. ನಿಮ್ಗೆ ಅಂತ ಏನಾದ್ರು ಫೈನಾನ್ಷಿಯಲಿ ಮಾಡ್ಕೊಳ್ಳಿ. ನೀವು ಮನೆಯನ್ನ ನೋಡ್ಕೊಳ್ತಾ ಇದ್ರು, ನೀವು ಹೌಸ್ ವೈಫ್ ಆಗಿದ್ರಿ ಅಂತಂದ್ರೆ, ಬರೇ ಹೌಸ್ ವೈಫ್ ಆಗಿದ್ರಿ ಅಂತಂದ್ರೆ, ನೀವು ಫೈನಾನ್ಷಿಯಲಿ ನಿಮ್ಗೋಸ್ಕರ ಏನಾದ್ರು ಮಾಡಿ. ಯಾಕಂದ್ರೆ ನೀವು ಒಂದು ಗಳಿಸುವ ಅಂದ್ರೆ ಅರ್ನ್ ಮಾಡೋ ಸಾಮರ್ಥ್ಯ ಹೊಂದಿರ್ತೀರ. ಅದಕ್ಕೆ ತುಂಬಾ ಐಡಿಯಾಸ್ಗಳಿದಾವೆ. ಮನೆಯಲ್ಲಿ ಕೂತು ಮಾಡೋದಿರ್ಬೋದು, ಆನ್ಲೈನ್ ನಲ್ಲಿ ಮಾಡೋದಿರ್ಬೋದು. ನೀವು ಎಷ್ಟೇ ರಿಚ್ ಇರ್ಬೋದು, ಆದ್ರೂ ನೀವು
ಇದನ್ನ ಮಾಡ್ತಾ ಇರ್ಬೇಕು. ನಿಮ್ಮ ಹತ್ರ ದುಡ್ಡು ಇರ್ಲಿ ಇಲ್ಲದೆ ಇರ್ಲಿ, ಯಾಕಂದ್ರೆ ನೀವು ಆ ಒಂದು ಇದ್ರಲ್ಲಿ ಇದ್ದಾಗ ನಿಮ್ಗೆ ಈ ಪ್ರಾಬ್ಲಮ್ಸ್ಗಳೆಲ್ಲ ಏನು ಅನ್ಸಲ್ಲ. ನೀವು ನಿಮ್ಮ ಬೆಳವಣಿಗೆಯಲ್ಲಿ ಮುಂದಿನ ಥಿಂಕ್ ಮಾಡ್ತಾ ಇರ್ತೀರ ನೀವು. ಅದಕ್ಕೆ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿರ್ಬೇಕು. ಸೊ ಆನ್ಲೈನ್ ಇದರಲ್ಲಿ ಎಷ್ಟೊಂದು ಎಜುಕೇಟೆಡ್ ವಿಡಿಯೋಸ್ ಇದಾವೆ, ಅದನ್ನ ತಿಳ್ಕೊಬೋದು ನೀವು. ಅದರಿಂದ ಕೂಡ ನಿಮ್ಮ ಫೈನಾನ್ಸಿಯಲ್ ಸ್ಟೇಟಸ್ನ ಇಂಪ್ರೂವ್ ಮಾಡ್ಕೋಬಹುದು. ಕೌಶಲ್ಯ ಕಲಿಕೆ, ಹೊಸದೇನಾದ್ರೂ ಕಲಿತಾ ಇರ್ಬೇಕು. ಯಾಕಂತಂದ್ರೆ ಆರ್ಥಿಕವಾಗಿ ಸ್ವತಂತ್ರ ಇದ್ದಾಗ ನಮ್ಗೆ ಆತ್ಮವಿಶ್ವಾಸ ಮತ್ತೆ ಗೌರವ ಕೂಡ ಇರ್ತದೆ. ಓಕೆ. ಸೊ ಇನ್ನು ಪರಿಸರದ ಶಕ್ತಿ. ಪರಿಸರ ಶಕ್ತಿ ಅಂತಂದ್ರೆ ಏನ್ ಹೇಳಿ, ನೈಸರ್ಗಿಕವಾಗಿ ಬದುಕೋದು, ನೈಸರ್ಗಿಕ ಜೀವನಕ್ಕೆ ಹಿಂತಿರುಗೋದು ಅಂತಂದ್ರೆ ತಾಜಾ ಆಹಾರವನ್ನ ಸೇವಿಸೋದು, ನೀವು ತಾಜಾ ಗಾಳಿಯಲ್ಲಿ ಉಸಿರಾಡೋದು, ಪಾರ್ಕಿಗೆ ಹೋಗೋದು, ಅಲ್ಲಿ ಮೆಡಿಟೇಷನ್ ಮಾಡೋದು, ನೇಚರ್ನ ಎಂಜಾಯ್ ಮಾಡೋದು, ರಾಸಾಯನಿಕಗಳನ್ನ ತಪ್ಪಿಸೋದು, ಮನೆ ಮದ್ದುಗಳನ್ನ ಹೆಚ್ಚಾಗಿ ನೀವು ಬಳಸೋದು. ಎಷ್ಟೊಂದು ಮಹಿಳೆಯರಿಗೆ ತುಂಬಾ ಟ್ಯಾಲೆಂಟ್ ಎಲ್ಲ ಇರುತ್ತೆ. ಮನೆಯಲ್ಲೇ ನೀವು ಏನಾದ್ರೂ ಮಾಡ್ಬೋದು. ಈ ಕೆಮಿಕಲ್ಸ್ ತುಂಬಾ ಇದಾಗಿದೆ ಇವಾಗ. ತುಂಬಾ ನೋಡಿ, ಇದ್ರ ಬಗ್ಗೆ ರಿಸರ್ಚ್ ನಡೆದಿದೆ. ಕೆಮಿಕಲ್ಸ್ ತುಂಬಾ ಎಲ್ಲದರಲ್ಲಿ ಆಗ್ತಾ ಇದೆ. ರೀಸೆಂಟ್ ಆಗಿ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ, ತರಕಾರಿನಲ್ಲಿ ಕೂಡ ಏನೇನೋ ಕೆಮಿಕಲ್ಸ್ ಹಾಕ್ತಾ ಇದಾರಂತೆ. ಅವ್ರಿಗೆ ಅದೇನೇನೋ ಅದರಿಂದ ಡಿಸೀಸ್ ಬರುತ್ತೆ. ಸೊ ನೀವು ಮನೆಯಲ್ಲೇ ಏನಾದ್ರು ಮಾಡಿ ಅದನ್ನ ನೀವು ಬೇರೆಯವ್ರಿಗೆ ಸೆಲ್ ಮಾಡ್ಬೋದು, ನಿಮ್ಗೆ ಆ ಥರ ಟ್ಯಾಲೆಂಟ್ ಇದ್ರೆ. ಇದ್ರ ಬಗ್ಗೆ ಈಗ ತುಂಬಾ ಇದು ಓಡೋದಿದೆ. ಈ ಹೆಲ್ತ್ ಇಂಡಸ್ಟ್ರಿ ತುಂಬಾ ಇಂಪ್ರೂವ್ಮೆಂಟ್ ಆಗೋದಿದೆ ಇನ್ ಫ್ಯೂಚರ್ ಅಲ್ಲಿ. ಸೊ ಆ ಥರ ಮನೆ ಮದ್ದುಗಳನ್ನ ಈಗ ನಾವು ಮನೆಯಲ್ಲಿ ಟೂತ್ ಪೇಸ್ಟ್ಗಳನ್ನೆಲ್ಲ ಮನೆಯಲ್ಲೇ ಮಾಡ್ತೀವಲ್ಲ, ಆ ಥರ ಅದು ಮಾಡ್ಬೋದು. ಎಷ್ಟೊಂದು ವೆರೈಟಿ ಇದೆ, ಎಷ್ಟೊಂದು ಇದು ಇದೆ ಅಂತಂದ್ರೆ, ಅಪಾರ್ಚುನಿಟಿ ಇದೆ ಅಂತಂದ್ರೆ ನೀವು ಇಮ್ಯಾಜಿನೇ ಮಾಡಕ್ಕೆ ಅಷ್ಟೊಂದು ಅಪಾರ್ಚುನಿಟಿ ಇದೆ. ಸೊ ಮನೆ ಮದ್ದುಗಳನ್ನ ಬಳಸೋದು, ನೀವೇ ನಿಮ್ಗೋಸ್ಕರನೇ ಮೊದ್ಲು ಮಾಡಿ ಆಮೇಲೆ ನೀವು ಬೇರೆಯವರಿಗೆ ಕೂಡ ಸಹಾಯ ಮಾಡ್ಬೋದು. ಯಾಕಂತಂದ್ರೆ ಆರೋಗ್ಯಕರ ವಾತಾವರಣ ಇದ್ದಾಗ ಆರೋಗ್ಯಕರ ಕುಟುಂಬವನ್ನ ನಾವು ಸೃಷ್ಟಿಸಕ್ಕೆ ಸಾಧ್ಯ ಆಗ್ತದೆ. ಸೊ ಕನ್ಕ್ಲೂಷನ್ ಏನಂತಂದ್ರೆ, ಮಹಿಳೆಯ ಉದಯ ಅಂತಂದ್ರೆ, ಈಗ ಉದಯ ಯಾವಾಗ ಆಗೋದು ಅಂತಂದ್ರೆ, ಪ್ರತಿಯೊಬ್ಬ ಮಹಿಳೆ ಇದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಸೊ ನಾನು ಕೇವಲ ಹೌಸ್ ವೈಫ್ ಅಲ್ಲ, ನಾನು ಐ ಆಮ್ ನಾಟ್ ಓನ್ಲಿ ಮದರ್, ಐ ಆಮ್ ನಾಟ್ ಓನ್ಲಿ ಹೌಸ್ ವೈಫ್, ನಾನು ಪೀಳಿಗೆಗಳ ಸೃಷ್ಟಿಕರ್ತನೂ ಅಲ್ಲ. ಆದ್ರೆ ನಿರಂತರ ನೀವು ಮಹಿಳೆ ನಿಂತ್ರೆ ಕುಟುಂಬ ನಿಲ್ತದೆ. ಇಫ್ ಶಿ ಸ್ಟಾಪ್ಸ್ ದ ಹೋಲ್ ಫ್ಯಾಮಿಲಿ ಸ್ಟಾಪ್. ಮಹಿಳೆ ಏರಿದ್ರೆ ಅಂದ್ರೆ ಉನ್ನತ ಮಟ್ಟಕ್ಕೆ ಹೋದ್ರೆ ಕುಟುಂಬ ಕೂಡ ಮೇಲೆ ಹೋಗ್ತದೆ, ಪ್ರೋಗ್ರೆಸ್ ಆಗ್ತದೆ. ಕುಟುಂಬಗಳು ಏರಿದ್ರೆ ರಾಷ್ಟ್ರ ಇರ್ತದೆ. ಸೊ ಎಲ್ಲ ಇರೋದು ನಮ್ಮ ಒಂದು ಕುಟುಂಬದಿಂದ ಸ್ಟಾರ್ಟ್ ಆಗ್ತದೆ. ಸೊ ರಾಷ್ಟ್ರ ಕೂಡ ಇರ್ತದೆ. ಇದು ನೀವು ಈ ತರ ನೀವು ನಿಮ್ಮನ್ನ ಸಬಲೀಕರಣಗೊಳಿಸಕ್ಕೆ ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಿಂದ ಮಾಡ್ಬೇಕಾಗ್ತದೆ. ಸೊ ನಾನು ಬಲಶಾಲಿಯಾಗಿದ್ದೇನೆ, ನಾನು ಸಮರ್ಥ ಆಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನನ್ನ ಕುಟುಂಬದ ಬೆನ್ನೆಲುಬು ನಾನು ಅಂತ ನೀವು ಯಾವಾಗಲೂ ನಿಮ್ಮನ್ನ ನೀವು ಹೇಳ್ಕೊಳ್ತಾ ಇರಿ. ಅಂದ್ರೆ ಪಾಸಿಟಿವ್ ಅಫರ್ಮೇಷನ್ ಮಾಡ್ತಾ ಇದ್ರಿ. ನಾನು ನನ್ನ ಕುಟುಂಬದ ಬೆನ್ನೆಲುಬು, ಈ ತರ ನೀವು ನಿಮ್ಮನ್ನ ನೀವು ಅಫರ್ಮೇಷನ್ ಮಾಡ್ಬೇಕು. ನಿಮ್ಮನ್ನ ನೀವು ನಿರ್ಲಕ್ಷಿಸಿದ್ರೆ ನಿಮ್ಮನ್ನ ಕಡಿಮೆ ಅಂದಾಜು ಮಾಡ್ಕೊಳ್ಬೇಡಿ. ನೀವೇ ನಿಮ್ಗೆ ಇದು ನಾನು ಹೀಗೆ ಬಿಡು, ನಂದೇನು ಆಗಲ್ಲ ಇನ್ಮೇಲೆ, ನಂದಿಷ್ಟ ಬಿಡು, ನೀವೇ ನಿಮ್ಮನ್ನ ಕಡಿಮೆ ಅಂದಾಜು ಮಾಡ್ತಾ ಇದ್ರೆ ಏನಾಗ್ತದೆ, ನಿಮ್ಮ ಅಫರ್ಮೇಷನ್ ಆ ಥರ ಮಾಡ್ದಂಗೆ ಆಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಅದೇ ಆಗ್ತಾ ಇರ್ತದೆ. ಸೊ ನಿಮ್ಮ ಆರೋಗ್ಯ ಮತ್ತು ಸಂತೋಷವನ್ನ ಬ್ಲೈಂಡ್ಲಿ ತ್ಯಾಗ ಮಾಡಕ್ ಹೋಗ್ಬೇಡಿ, ಕುರುಡಾಗಿ ತ್ಯಾಗ ಮಾಡಬೇಡಿ. ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್, ಕಷ್ಟದ ಸಮಯದಲ್ಲಿ ತನ್ನ ಕುಟುಂಬಕ್ಕಾಗಿ ನಿಲ್ಲುವ ಮಹಿಳೆ ಏನಿದಾರಲ್ಲ, ಅವರು ತನಗಾಗಿಯೂ ಬಲವಾಗಿ ನಿಲ್ಲಲು ಶಿ ಡಿಸರ್ವ್ಡ್, ಅವಳು ಅರ್ಹರಾಗಿರ್ತಾಳೆ. ಸೊ ಇವತ್ತು ನಾನು ಏನ್ ಭರವಸೆ ನೀಡ್ತೀನಿ ಅಂದ್ರೆ, ಮಹಿಳೆಯರನ್ನ ಸಬಲೀಕರಣಗೊಳಿಸೋದು, ಕುಟುಂಬಗಳಿಗೆ ಶಿಕ್ಷಣ ನೀಡೋದು, ಆರೋಗ್ಯಕರ ಸಮಾಜವನ್ನ ನಿರ್ಮಿಸೋದು, ಇದು ನನ್ನ ಕೆಲಸ. ಅದೇ ರೀತಿ ನಿಮ್ಮ ಕೆಲಸ ಏನು ಮಾಡ್ಬೇಕು ಅನ್ನೋದನ್ನ ನೀವು ಕೂಡ ಏನ್ ಮಾಡ್ಬೇಕಂತಂದ್ರೆ ಥಿಂಕ್ ಮಾಡ್ಬೇಕು, ಮತ್ತೆ ಪ್ರಾಮಿಸ್ ಮಾಡ್ಬೇಕು ನಿಮ್ಗೂ. ನೀವು ಸುಮ್ನೆ ಬಾಯಿಂದ ಹೇಳಿದ್ರೆ ಆಗಲ್ಲ. ಅವಳು ಮನೆಯನ್ನ ಯಾಕಂದ್ರೆ ಹಿಡಿದಿಟ್ಕೊಳ್ಳೋದಷ್ಟೇ, ಅವಳು ಭವಿಷ್ಯವನ್ನು ಕೂಡ ನಿರ್ಮಿಸ್ತಾಳೆ. ಭವಿಷ್ಯ ನೀವು ನಿಮ್ಮ ಫ್ಯಾಮಿಲಿ, ಓನ್ಲಿ ನಿಮ್ಮ ಫ್ಯಾಮಿಲಿ ಮಾತ್ರ ನೀವು ನೋಡ್ಕೊಳ್ಳಿ. ಆದ್ರೆ ಈ ತರ ಇದು ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ, ಎಕನಾಮಿಕಲಿ, ಎನ್ವಿರಾನ್ಮೆಂಟಲಿ ಎಲ್ಲ ರೀತಿಯಿಂದ ನಿಮ್ಮ ಫ್ಯಾಮಿಲಿಯಿಂದಾನೇ ಸ್ಟಾರ್ಟ್ ಆಗ್ತದೆ. ಅವಾಗಲೇ ನಮ್ಮ ಒಂದು ಒಳ್ಳೆಯ ರಾಷ್ಟ್ರವನ್ನ ನಾವು ನಿರ್ಮಿಸಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿವರೆಗೆ ನಾವು ಶಕ್ತಿ, ಆರೋಗ್ಯ, ಮಹಿಳೆಯರ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದೀವಿ. ಆದ್ರೆ ನಮಗೆ ದೊಡ್ಡ ಸತ್ಯ, ಯಾಕಂದ್ರೆ ಈ ತರ ಯಾಕಾಗುತ್ತೆ ಅಂತಂದ್ರೆ, ದೊಡ್ಡ ಸತ್ಯವನ್ನ ಹೇಳ್ತಾನೆ. ಮಹಿಳೆಯ ದೊಡ್ಡ ಸಮಸ್ಯೆ, ಈ ಮಹಿಳಾ ಸಬಲೀಕರಣ ಏನೋ ಮಾತಾಡ್ತಾರಲ್ಲ, ಅದು ಆಕ್ಚುಲಿ ಸಮಸ್ಯೆ ಅಲ್ಲ. ಅದು ನಮ್ಮ ಒಳ ಮನಸ್ಸಿನಲ್ಲಿದೆ ಆಕ್ಚುಲಿ. ನಿಜವಾದ ಸಮಸ್ಯೆ ಅವ್ರು ಯಾರೋ ಏನ್ ಮಾಡಿದ್ರು, ಈ ಪಾಲಿಟಿಷಿಯನ್ ಯಾರೋ ಇವ್ರಿಗೆ ಏನ್ ಮಾಡಿದ್ರು, ಅವರು ಒಬ್ಬರ ಹೆಸರು
ಇವಾಗ ಇದಾರೆ ನೋಡಿ ಕರೆಂಟ್ಲಿ ಅವರು ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಲ್ಲಿ. ಸೊ ಎಲ್ಲವೂ ಅವ್ರು ಎಷ್ಟೇ ಭಾಷಣ ಮಾಡಲಿ, ಅವ್ರು ಎಷ್ಟೇ ಏನೇ ಹೇಳಿ, ನಾವೇ ಒಂದು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳೋದೇ ಇದ್ರೆ ನಥಿಂಗ್ ವಿಲ್ ವರ್ಕ್ ಅಲ್ವಾ. ಅವ್ರು ಭಾಷಣ ಮಾಡ್ತಾರೆ, ನಾವು ಚೆನ್ನಾಗಿ ಕೇಳ್ತೀವಿ, ಮುಗೀತು ಅಲ್ಲೇ ಅಷ್ಟೇ. ಕೇಳಿದ್ರೆ ಏನು ಉಪಯೋಗ, ನಾವು ಅದನ್ನ ಆಕ್ಷನ್ ಅಲ್ಲಿ ತಗೊಳ್ಳೋದೇ ಇದ್ರೆ. ಸೊ ದೊಡ್ಡ ಸಮಸ್ಯೆ ಏನಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿದೆ ನಿಜವಾದ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ತುಂಬಾ ಮುಖ್ಯ. ಸೊ ಯಾಕಂತಂದ್ರೆ ಬಾಲ್ಯದಿಂದ ನಮ್ಗೆ ಸಮಾಜ ಅದನ್ನ ಹೊಂದಾಣಿಕೆ ಮಾಡ್ಕೋ, ತ್ಯಾಗ ಮಾಡೋ, ಹೆಚ್ಚು ಮಾತಾಡ್ಬೇಡಿ, ಈ ತರ ಮೊದಲು ಈ ರೀತಿ ನಮ್ಗೆ ಹಂಗ ಯೋಚನೆ ಮಾಡಿ ಅಂತ ಹೇಳ್ಕೊಡ್ಲಾಗ್ತದೆ. ಅದ್ರ ನಿಧಾನವಾಗಿ ಈ ಪದಗಳು ನಂಬಿಕೆಯಾಗಿ ಶುರು ಆಗುದು. ಇದನ್ನೇ ನಾವು ಪಾಲನೆ ಮಾಡ್ಕೊಂಡು ಬಂದ್ರೆ ಇವೇ ಬಿಲೀಫ್ ಸಿಸ್ಟಮ್ ಆಗಿ ಮುಂದೆ ಒರೆಯಕ್ ಶುರು ಆಯ್ತಲ್ವಾ. ಆಮೇಲೆ ಆ ನಂಬಿಕೆಗಳೇ ಗುರುತಾಗಕ್ಕೆ ಶುರು ಆಯ್ತು. ಅವೇ ನಮ್ಮ ಐಡೆಂಟಿಫಿಕೇಶನ್ ಅನ್ನೋ ತರ ಶುರು ಆಯ್ತು. ಸೊ ಶಕ್ತಿಶಾಲಿ ಮಹಿಳೆ, ನಾನು ದುರ್ಬಲ, ನಾನು ಇದನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ಶಕ್ತಿಶಾಲಿ ಇದ್ರೂ ಕೂಡ ಅವಳು ನಮ್ಮ ಬಿಲೀಫ್ ಸಿಸ್ಟಮ್ನ ಏನ್ ಫಾಲೋ ಮಾಡ್ಕೊಂಡು ಬರ್ತೀವಲ್ಲ ಹಳೇದ, ಅವಾಗ ನಾವು ಎಷ್ಟೊಂದು ಶಕ್ತಿಶಾಲಿ ಇದ್ರೂ ಕೂಡ ನಂದಿಷ್ಟೇ, ನಾನು ಮಹಿಳೆ, ನಾನು ದುರ್ಬಲ, ನಾನು ಇದನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ನನಗೆ ಹೊರಗಡೆ ಹೋಗಕ್ಕಾಗಲ್ಲ, ನನಗೆ ಅದನ್ನ ಮಾಡೋಕ್ಕಾಗಲ್ಲ, ನನ್ಗೆ ಇದನ್ನ ಮಾಡೋಕ್ಕಾಗಲ್ಲ, ಇದೆಲ್ಲ ನನ್ನಿಂದ ಆಗಲ್ಲ, ಈ ತರ ಜನ ಹೇಳ್ಕೊಳ್ತು ಬರ್ತಾ ಇದಾರೆ. ಆದ್ರೆ ಏನಂದ್ರೆ ಪಂಚಲೈನು, ನಿಮ್ಮ ಜೀವನನ ನಿಮ್ಮ ಪರಿಸ್ಥಿತಿಯಿಂದ, ನಿಮ್ಮ ಈಗ ಕರೆಂಟ್ಲಿ ಇರೋ ಪರಿಸ್ಥಿತಿ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇದು ನಿಮ್ಮ ಪ್ರೋಗ್ರಾಮಿಂಗ್ ಮೈಂಡ್ ಏನಿದೆ ಅಲ್ಲ, ಉಪಪ್ರಜ್ಞೆ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್ ನಿಂದ ಇದು ನಿಯಂತ್ರಿಸಲಾಗ್ತದೆ. ಯಾಕಂದ್ರೆ ನೀವೇ ಅದನ್ನ ನಂಬಿದಿರ, ಅದಕ್ಕೆ ನಿಮ್ಮ ಜೀವನದಲ್ಲಿ ಆತರ ಆಗ್ತಾ ಇದೆ ಫ್ರೆಂಡ್ಸ್. ನಿಮ್ಮ ಪ್ರೋಗ್ರಾಮಿಂಗ್ ಆಲ್ರೆಡಿ ಚಿಕ್ಕ ವಯಸ್ಸಲ್ಲೇ ಈ ಪ್ರೋಗ್ರಾಮಿಂಗ್ ಆಗಿದೆ. ನೀವು ಹುಡುಗಿ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಅಳಬಾರ್ದು, ಇದೆಲ್ಲ ಪ್ರೋಗ್ರಾಮಿಂಗ್ ಆಗಿದೆ. ಬಟ್ ರೀಪ್ರೋಗ್ರಾಮಿಂಗ್ ನೀವು ಮಾಡ್ಬೋದು. ಅದನ್ನ ಹೇಗೆ ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ನ ಹೇಗೆ ರೀಪ್ರೋಗ್ರಾಮಿಂಗ್ ಮಾಡ್ಬೋದು? ನಿಮ್ಮ ಮನಸ್ಸು 2 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಪ್ರಜ್ಞಾಪೂರ್ವಕ ಮನಸ್ಸು, ಅದು 5% ಮಾತ್ರ ಪ್ರಜ್ಞಾಪೂರ್ವಕ ಮನಸ್ಸು. ಅಂದ್ರೆ ನೀವು ಇವಾಗ ಏನ್ ಮಾಡ್ತಾ ಇದ್ದೀರಲ್ಲ ಅದು, ನೀವು ಏನ್ ಯೋಚಿಸ್ತಿರಲ್ಲ ಸದ್ಯಕ್ಕೆ ಅದು. ಬಟ್ ಉಪಪ್ರಜ್ಞೆ ಮನಸ್ಸು ಏನಿದೆ 95% ನಿಮ್ಮ ಜೀವನವನ್ನ ಯಾವುದು ನಿಯಂತ್ರಿಸ್ತದೆ, ಆ ಬಿಲೀಫ್ಸ್, ಹಳೆ ಬಿಲೀಫ್ ಸಿಸ್ಟಮ್ಗಳು ಏನಿದಾವೆ ಅವು ನಿಮ್ಮನ್ನ ನಿಯಂತ್ರಿಸ್ತಾ ಇದ್ದಾವೆ. ಅದರಿಂದ ನೀವೇ ಈ ತರ ಹೇಳಿದ್ರು, ನಾನು ಬಲಶಾಲಿಯಾಗಿ ಬಯಸುತ್ತೇನೆ ಅಂತ ಹೇಳಿದ್ರೆ, ಆದ್ರೆ ನೀವು ಹೊರಗೆ ಹೇಳ್ತೀರಾ, ನಾನು ಸ್ಟ್ರಾಂಗ್ ಆಗಿರ್ಬೇಕು, ಇರಕ್ ಪ್ರಯತ್ನ ಮಾಡ್ತಾ ಇದ್ದೀನಿ, ಇರ್ತೀನಿ ಅಂತ ಒಳಗೆ ಹೇಳ್ತೀರಾ. ಬಟ್ ಒಳಗನೆ ಮೇಲೆ ಹೇಳ್ತೀರಾ, ಬಟ್ ಒಳಗೆ ನೀವೇನು, ನನ್ನ ಕೈಯಿಂದ ಏನಾಗುತ್ತೆ ಬಿಡು, ಐ ಆಮ್ ನಾಟ್ ಇನಫ್ ಫಾರ್ ದಿಸ್. ನೀವು ಈ ತರ ಒಳಗಡೆ ನೆಗೆಟಿವ್ ಥಿಂಕಿಂಗ್ ಇದ್ರೆ ನೀವು ಎಂದಿಗೂ ಬಲಶಾಲಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೀವು ದುರ್ಬಲ ಅಲ್ಲ ಫ್ರೆಂಡ್ಸ್, ನೀವು ದುರ್ಬಲರಿಂದ ಭಾವಿಸಕ್ಕೆ ನಿಮ್ಮನ್ನ ಪ್ರೋಗ್ರಾಮ್ ಮಾಡಲಾಗಿದೆ. ಸೊ ಏನ್ ಪ್ರೋಗ್ರಾಮ್ ಮಾಡಲಾಗಿದೆ ಅದೇ ಮರು ಪ್ರೋಗ್ರಾಮ್ ಮಾಡ್ಬೋದು. ಸೊ ನೀವು ಹೇಗೆ ಅದನ್ನ ರೀಪ್ರೋಗ್ರಾಮ್, ನೀವು ಇದು ದೊಡ್ಡ ವಿಷಯ, ದೊಡ್ಡ ಟಾಪಿಕ್ ಇದು. ಹೌ ಟು ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನಂದ್ರು, ಹಳೆ ಬಿಲೀಫ್ ಸಿಸ್ಟಮ್ಗಳನ್ನ ನಾವು ಏನ್ ನಂಬ್ಕೊಂಡು ಬಂದಿದೀವಿ, ಅದರಿಂದ ಇವಾಗ ಏನ್ ಅನುಭವಿಸ್ತಾ ಇದೀವಿ, ಅದನ್ನ ನಾವು ರೀಪ್ರೋಗ್ರಾಮಿಂಗ್ ಮಾಡೋದಿದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಬಿಗ್ ಟಾಪಿಕ್. ಆದ್ರೆ ನಾನು ಇವತ್ತು ವೆರಿ ಶಾರ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ನೀವು ಒಂದು ಆಳವಾದ ಉಸಿರನ್ನ ತೆಗೆದುಕೊಳ್ಳಿ. ಇವಾಗ ಕೂತ್ಕೊಂಡು ಅದೇ ಜಾಗದಲ್ಲಿ ಕೂತ್ಕೊಳ್ಳಿ, ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ನಿಮ್ಮ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಏನು ತುಂಬಾ ಎಕ್ಸೈಟ್ ಆಗುವ ಅವಶ್ಯಕತೆ ಏನಿಲ್ಲ. ನಿಮ್ಮ ದೇಹವನ್ನು ಸ್ವಲ್ಪ ವಿಶ್ರಾಂತಿ ಮಾಡಿ. ಈಗ ನಿಮ್ಮ ಮನಸ್ಸಿನೊಳಗೆ ಅದನ್ನ ರಿಪೀಟ್ ಮಾಡಿ, ಕಣ್ಮುಚ್ಕೊಂಡು ಮಾಡ್ಬೋದು ನೀವು. ನಾನು ಬಲಶಾಲಿ, ನನಗೆ ಆತ್ಮವಿಶ್ವಾಸವಿದೆ, ನಾನು ಅರ್ಹನಾಗಿದ್ದೇನೆ, ನಾನು ಶಕ್ತಿಶಾಲಿ, ನಾನು ಸಂತೋಷಕ್ಕೆ ಅರ್ಹನಾಗಿದ್ದೇನೆ, ನಾನು ನನ್ನನ್ನು ಗೌರವಿಸುತ್ತೇನೆ. ಈಗ ನೀವು ವಿಜುವಲೈಸೇಷನ್ ಮಾಡಿ. ನೀವು ಬಲವಾಗಿ ನಿಂತಿದ್ದೀರಿ, ನಗ್ತಾ ಇದ್ದೀರಾ, ನಿಮ್ಮನ್ನ ನೀವೇ ಮುಂದೆ ನೋಡಿ, ನಿಮ್ಮನ್ನ ಒಂದು ಪ್ರತಿರೂಪವನ್ನು. ನೀವು ಎಷ್ಟು ಆತ್ಮವಿಶ್ವಾಸದಿಂದ ಇದ್ದೀರಾ ನೋಡಿ, ಇವಾಗ ಎಷ್ಟು ನಿರ್ಭಯದಿಂದ ಇದ್ದೀರಾ. ನಿಮ್ಮನ್ನ ನೀವೇ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ದೇ ಫೋಟೋನ ನೀವೇ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದೇ ನೀವು ಆ ಥರ ಮಾಡಿದೇರಿ, ಅದೇ ನಿಮ್ ವಿಜುವಲೈಸೇಷನ್ ಆದ್ರೆ ಅದೇ ನಿಜವಾದ ನೀವು, ಅದೇ ನಿಜವಾದ ನೀನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಕಣ್ಣುಗಳನ್ನ ಈಗ ಸ್ವಲ್ಪ ತೆರೆಯಿರಿ. ಇದೀಗ ನೋಡಿದ ಆ ಮಹಿಳೆ, ಅದು ನಿಮ್ಮ ನಿಜವಾದ ಗುರುತು. ಆಕ್ಚುಲಿ ಅದೇ ನೀವು ನಿಜವಾದ ಗುರುತು, ನೀವು ಈಗ ಏನ್ ನೋಡಿದಿರಲ್ಲ ಅದು. ಸೊ ಸಮಾಜ ನಿಮ್ಗೆ ಇಷ್ಟು ದಿನ ಏನ್ ಹೇಳ್ತಲ್ಲ ಅದಲ್ಲ. ಮನಸ್ಸನ್ನ ಮರು ಪ್ರೋಗ್ರಾಮ್ ಮಾಡಕ್ಕೆ ಒಂದು 3 ಪ್ರಬಲ ಮಾರ್ಗದರ್ಶಿಗಳು ನಾನು ನಿಮ್ಗೆ ಹೇಳ್ತೀನಿ. ಒಂದು ದೃಢೀಕರಣ, ಓಕೆ,
ಪ್ರತಿದಿನ ಈ 3 ವಾಕ್ಯಗಳನ್ನ ನಿಮ್ಮಲ್ಲಿ ನೀವು ಹೇಳ್ಕೊಳ್ಳಿ. ನಾನು ಐ ಆಮ್ ಎನಫ್, ನಾನು ನಾನು ಸಾಕು. ಇದೇ ರೀತಿಯಾಗಿ ನಾನು ಸಾಕು ಅಂದ್ರೆ ನನ್ಗೆ ಇವಾಗ ನನ್ನ ಹತ್ರ ಏನೇ ಇದೆ ಅದು ನನಗೆ ಸಾಕು, ನಾನು ಶಕ್ತಿಶಾಲಿ ಇದ್ದೀನಿ, ನಾನು ಯಾವುದನ್ನಾದ್ರೂ ನಿಭಾಯಿಸಬಲ್ಲೆ ಅನ್ನೋದನ್ನ ಅಫರ್ಮೇಷನ್ ಮಾಡಿ, ದೃಢೀಕರಣ. ಆಮೇಲೆ ದೃಶ್ಯೀಕರಣ ಮಾಡಿ, ವಿಜುವಲೈಸೇಷನ್ ಮಾಡಿ. ನಿಮ್ಮನ್ನ ಹೀಗೆ ನೋಡಿ, ಒಬ್ಬ ಆರೋಗ್ಯವಂತ ಮಹಿಳೆ ತರ ನೋಡಿ, ಒಂದು ಸಂತೋಷವಾದ ಮಹಿಳೆ ತರ ನೋಡಿ, ಒಂದು ಆತ್ಮವಿಶ್ವಾಸ ತುಂಬಿರುವ ಮಹಿಳೆ ತರ ನೋಡಿ. ನಿಮ್ಮ ಬೆನ್ನು ಸ್ಟ್ರೇಟ್ ಆಗಿರ್ಲಿ, ಒಂದು ಮುಗುಳ್ನಗೆ ಇರಲಿ ನಿಮ್ಮ ಮುಖದ ಮೇಲೆ. ಸೊ ನಿಮ್ಮ ಮನಸ್ಸು ನೀವು ಪದೇ ಪದೇ ಊಹಿಸೋದನ್ನ ನೀವು ನಂಬ್ತೀರ. ನೀವು ಇದೇ ತರ ಅಫರ್ಮೇಷನ್ ನೀವು 21 ಡೇಸ್ ಮಾಡಿ. ನಾನು ಈಗ ಹೇಳೋದನ್ನ 3: ಒಂದನೇದು ದೃಢೀಕರಣ, ಎರಡನೇದು ದೃಶ್ಯೀಕರಣ, ಮೂರನೇದು ಪರಿಸರ. ಸೊ ಸಂತೋಷ, ಆತ್ಮವಿಶ್ವಾಸ, ನಿಮ್ಮ ಮನಸ್ಸು ನೀವು ಪದೇ ಪದೇ ದೃಶ್ಯೀಕರಣದಲ್ಲಿ ಏನ್ ಹೇಳ್ತೀರಾ, ನಿಮ್ಮನ್ನು ನೀವೇ ವಿಜುವಲೈಸೇಷನ್ ಮಾಡಿ. ನಾನೊಂದು ಆರೋಗ್ಯವಂತ ಮಹಿಳೆ ತರ ಕಾಣಿಸ್ತಾ ಇದ್ದಾರೆ, ನೀವು ಸಂತೋಷವಾಗಿದೆ, ಆತ್ಮವಿಶ್ವಾಸ ತುಂಬಿದೆ. ನಿಮ್ಮ ಮನಸ್ಸು ನೀವು ಪದೇ ಪದೇ ಊಹಿಸುವುದನ್ನ ನಂಬ್ತದೆ. ನೀವು ಏನು ಪದೇ ಪದೇ ಥಿಂಕ್ ಮಾಡ್ತಿರಲ್ಲ, ವಿಜುವಲೈಸ್ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ತಿರಲ್ಲ, ಅದೇ ನೀವು ನಂಬಕ್ ಶುರು ಮಾಡ್ತಾರೆ. ಮತ್ತೆ ನಿಮ್ಮ ಜೀವನದಲ್ಲಿ ಅದೇ ಆಗ ಶುರು ಆಗ್ತದೆ ಫ್ರೆಂಡ್ಸ್. ಇನ್ನು ಮೂರನೇದು ಏನ್ ಹೇಳಿ, ಪರಿಸರ. ಪರಿಸರ ಅಂತಂದ್ರೆ ನಿಮ್ಮ ಸುತ್ತ ಸಕಾರಾತ್ಮಕ ಜನರು, ಬೆಳವಣಿಗೆಯ ಮನಸ್ಥಿತಿ. ಅಂದ್ರೆ ನೀವು ಒಂದು ಸಕಾರಾತ್ಮಕ ಜನಗಳ ಸುತ್ತಮುತ್ತ ಇರ್ಬೇಕು. ಮತ್ತೆ ನಿಮ್ಮ ಬೆಳವಣಿಗೆ ಆಗ್ತಾ ಇರ್ತಾರೆ, ನಿಮ್ ತರನೇ ಜನ ಇರ್ತಾರಲ್ಲ, ಅಂತ ಮನಸ್ಥಿತಿ ಜನಗಳ ಜೊತೆ ಇರ್ಬೇಕು. ಫಾರ್ ಎಕ್ಸಾಂಪಲ್ ದಿಸ್ ಗ್ರೂಪ್, ಓಕೆ, ಈ ಗ್ರೂಪ್ ಆದ್ರೂ ಸರಿ, ಅಥವಾ ನೀವು ಬೇರೆ ಗ್ರೂಪ್ ಅಲ್ಲಿ ಇದ್ರು ಅದು ಕೂಡ ಸರಿ. ಬಟ್ ಅವರು ನಿಮ್ಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ತರ ಇಂಥವ್ರು ಅದರಲ್ಲಿ ಇರ್ಬೇಕು. ಸೊ ಬೆಂಬಲಿಸುವ ಮಹಿಳೆಯರು, ನಿಮ್ಗೆ ಸಪೋರ್ಟಿವ್ ಆಗಿರೋ ಮಹಿಳೆಯರ ಜೊತೆ ನೀವು ಇರ್ಬೇಕು. ಯಾಕೆ ಹೇಳಿ, ನೀವು ಪರಿಸರ ನಿಮ್ಮ ಮನಸ್ಸನ್ನ ಪ್ರತಿದಿನ ಪ್ರೋಗ್ರಾಮ್ ಮಾಡ್ತದೆ. ಈ ನೇಚರ್ ಏನಿದೆಲ್ಲ ಪ್ರತಿದಿನ ನಿಮ್ಮ ಮನಸ್ಸನ್ನ ಪ್ರೋಗ್ರಾಮಿಂಗ್ ಮಾಡ್ತದೆ. ಅದು ನಿಮ್ಮ ಆಲೋಚನೆಗಳನ್ನ ಅವಾಗ ನಿಮ್ಮ ಆಲೋಚನೆಗಳು ಬದಲಾಗ್ತವೆ. ನೀವು ನಿಮ್ಮ ಗುರುತನ್ನ ಬದಲಾಯಿಸ್ತೀರಿ, ಮತ್ತೆ ನೀವು ನಿಮ್ಮ ಜೀವನವನ್ನ ಬದಲಾಯಿಸಕ್ಕೆ ಶುರು ಮಾಡ್ತೀರಿ. ಸೊ ಮಹಿಳೆ ಏರಲು ಅನುಮತಿ ಅಗತ್ಯವಿಲ್ಲ. ಅಂದ್ರೆ ಒಂದು ಮುಂದೆ ಬರಕ್ಕೆ ಅವಳು ತನ್ನ ಮನಸ್ಸನ್ನ ಮರು ಪ್ರೋಗ್ರಾಮ್ ಮಾಡ್ಬೇಕಾಗಿದೆ ಅಷ್ಟೇ. ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ, ನಿಮ್ಮ ಮನಸ್ಸನ್ನೇ ಇವತ್ತಿಂದ ಮರು ಪ್ರೋಗ್ರಾಮ್ ಅಂದ್ರೆ ರೀಪ್ರೋಗ್ರಾಮ್ ಮಾಡಿ. ಈ 3 ಥಾಟ್ಗಳನ್ನ ಅದರಲ್ಲಿ ಹಾಕಿ. ಸೊ ಅಫರ್ಮೇಷನ್, ವಿಜುವಲೈಸೇಷನ್ ಮತ್ತೆ ಪರಿಸರ. ಸೊ ಇವಾಗ ನೀವು ನಿಮ್ಮ ಜೀವನವನ್ನ ಗುರುತನ್ನ ಬದಲಾಯಿಸ್ತೀರಾ, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ತಿದ್ದೀರಾ, ನಿಮ್ಮ ಜೀವನನ ಕೂಡ ಬದಲಾಯಿಸ್ತೀರಾ ಇದರಿಂದ. ಸೊ ಮಹಿಳೆಗೆ ಏರಲು ಅಗತ್ಯವಿಲ್ಲ, ಅವಳು ತನ್ನ ಮನಸ್ಸನ್ನು ಮರು ಪ್ರೋಗ್ರಾಮ್ ಮಾಡ್ಬೇಕಾಗಿದೆ. ಆದ್ರಿಂದ ಇವತ್ತು ನಿಮ್ಮ ದೇಹ ಮಾತ್ರ ಅಲ್ಲ, ನಿಮ್ಮ ಜೀವನ ಮಾತ್ರ ಅಲ್ಲ ಫ್ರೆಂಡ್ಸ್, ನಿಮ್ಮ ಮನಸ್ಸು ಕೂಡ ಬದಲಾಗಬೇಕು. ಎಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ ಹೇಳಿ, ನಿಮ್ಮ ಥಾಟ್ ಇಂದ, ನಿಮ್ಮ ಮೈಂಡ್ ಇಂದ. ಓಕೆ, ನೀವು ಇದನ್ನ ನೀಡಿದಾಗ ನಿಧಾನವಾಗಿ ಮಾತನಾಡಿ, ಮತ್ತೆ ರೆಸ್ಟ್. ಇವಾಗ ನೀವು ರೆಸ್ಟ್ ತಗೊಳ್ಳಿ. ಈಗ ಅಫರ್ಮೇಷನ್ ಮಾಡಿದ್ರಲ್ಲ, ಈಗ ಹೊರಗೆ ಬನ್ನಿ, ನಿಮ್ಮ ಧ್ವನಿಯನ್ನ ಕಡಿಮೆ ಮಾಡಿ, ಮತ್ತೆ ಬಾಯಿಂದ ಅನ್ಬೇಕು ಅದನ್ನ. ನೀವು ಎಷ್ಟು ಬಾಯಿಂದ ಅಂತೀರಲ್ಲ, ಅವಾಗ ನಿಮ್ಮ ಮೈಂಡ್ ಅದು ಕೇಳ್ತದೆ. ಸೊ ನೀವು ದುರ್ಬಲ ಅಲ್ಲ, ನಾನು ದುರ್ಬಲ ಅಲ್ಲ, ನಾನು ಪ್ರೋಗ್ರಾಮಿಂಗ್ ಮಾಡೋಕ್ಕೆ ನಾನು ಇನ್ಮೇಲೆ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಅಂತ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೇಕಿದ್ನ. ಸೊ ದಿಸ್ ಈಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಆಮೇಲೆ ಇನ್ನೊಂದು ಏನು ಹೇಳಬೇಕಾಗಿತ್ತು, ಯಾರಿಗಾದ್ರೂ ಏನಾದರೂ ಇದಕ್ಕೆ ತಕ್ಕಂತೆ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳಿ. ಓಕೆ, ಸವಿತಾ ಅವರೇ ಮ್ಯೂಟ್ ಮಾಡ್ಕೊಂಡಿದ್ದೀರಾ? ನಮಸ್ತೆ. ಹೌದು, ಚೆನ್ನಾಗಿತ್ತು ಕ್ಲಾಸ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ಇದು ನುಗ್ಗೆ ಸೊಪ್ಪಿಂದು ಜ್ಯೂಸ್ ಮಾಡ್ಕೊಡಿಬೇಕಾ ಇಂತ ಪಲ್ಯ ಮಾಡಿ ತಿಂದ್ರೆ ಒಳ್ಳೇದಾ? ಎರಡೂ ರೀತಿ ತಗೋಬಹುದು. ಫ್ರೆಶ್ ಜ್ಯೂಸ್ ಇದ್ರೆ ಫ್ರೆಶ್ ಆಗಿ ನೀವು ಸಾಂಬಾರಲ್ಲಿ, ಪಲ್ಯದಲ್ಲಿ ಅದನ್ನ ಎಲೆಯನ್ನ ಹಾಕಿ ತಿನ್ಬಹುದು. ನಿಮ್ಮಲ್ಲಿ ಗಿಡ ಇದ್ರೆ ನೀವು ಆ ರೀತಿ ಯೂಸ್ ಮಾಡಿ. ಯಾರಲ್ಲಿ ಗಿಡ ಇರಲ್ಲ ನೋಡಿ, ಅವ್ರು ಏನ್ ಮಾಡ್ತಾರೆ, ಪೌಡರ್ ರೆಡಿಮೇಡ್ ಪೌಡರ್ ತಗೊಂತಾರೆ, ಇಲ್ಲಾರೆ ಒಣಗಿಸಿ ಅದನ್ನ ಮನೇಲಿ ಪೌಡರ್ ಮಾಡ್ತಾರೆ. ಆ ಪೌಡರ್ನ ನೀರಲ್ಲಿ ಹಾಕಿ ಬೆಳಿಗ್ಗೆ ಒಣ ಪೌಡರ್ ಮಾಡಿತಾರಲ್ಲ, ಅದನ್ನ ಯಾವ ರೀತಿ ಸೇರಿಸೋದಂದ್ರೆ, ಒಂದು ಬಿಸಿ ನೀರಲ್ಲಿ ಅಥವಾ ಬೆಚ್ಚಗೆ ನೀರಲ್ಲಿ ಫುಲ್ ಕರಗ್ಬೇಕದು. ಬಬಲ್ಸ್ ಏನಾದ್ರು ಉಳ್ಕೊಂಡ್ರೆ ಬ್ಲೋಟಿಂಗ್ ಕೂಡ ಆಗ್ತದೆ ಆ ಬಬಲ್ಸ್ ಇಂದ. ಅದು ಚೆನ್ನಾಗಿ ಕರಗ್ಬೇಕು. ನಮಗೆ ಸೊಪ್ಪೆ ಇದೆ, ಗಿಡನೇ ಇದೆ, ತಂದಿಟ್ಟಿದ್ರೆ. ನೀವು ಇದು ಏನಾದ್ರು ಪಲ್ಯ ಮಾಡ್ತೀರಾ ನೋಡಿ, ಯಾವ್ದೇ ಪಲ್ಯ ಮಾಡಿದ್ರೆ ಅದ್ರಲ್ಲಿ ಸೇರ್ಸ್ಬೋದು ನೀವು ಆ ಪಲ್ಯನ, ಸೊಪ್ಪನ್ನ.
ಆಮೇಲೆ ಹಾ. ಸಾಂಬಾರ್ ಮಾಡಿದ್ರೆ ಸಾಂಬಾರಲ್ಲಿ ಹಾಕ್ಬೋದು. ಆಮೇಲೆ ಈಗ ಹ್ಮ್. ಚಪಾತಿನಲ್ಲಿ ಸೇರಿಸ್ಬೋದು. ಚಪಾತಿನಲ್ಲಿ ಹೌದು. ಸಣ್ಣ ಮಾಡಿ ಹ್ಮ್. ಚಪಾತಿಯಲ್ಲಿ ಸೇರಿಸಿ ಅದರಲ್ಲಿ ಹ್ಮ್. ನೀವು ಈಗ ಟರ್ಮರಿಕ್ ಪೌಡರು ಮತ್ತೆ ಜೀರಿಗೆ, ಅಜ್ವೈನ್, ಹಾ, ಹೌದು. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಅದೆಲ್ಲ ಸೇರಿ ಚಪಾತಿನಲ್ಲಿ ಹಾಕಿ ಕೂಡ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ. ಹಾ, ಯಾವ ರೀತಿಯಲ್ಲೂ ಕೂಡ ಬಳಸ್ಬೋದು ಅದು. ಹೌದು. ಹ್ಮ್. ನಾವು ಯಾವ ಬೀಟ್ರೋಟ್ ಸೊಪ್ಪು ಜ್ಯೂಸ್ ಮೇಡಮ್? ಕೂಡ ಮಾಡಿಕೊಡ್ತೇವೆ ಪೌಡ್ರ್ ಬಗ್ಗೆ ಬೆಳಿಗ್ಗೆ. ಹೇಳ್ತಿದ್ರಲ್ಲ ಮೇಡಮ್, ಆ? ಪೌಡ್ರ್ ಬಗ್ಗೆ ಹಾಕೊಂಡು ಏನ್ ಹೇಳಿ ಸವಿತಾ ಅವ್ರೆ? ನಾನು ಇದು ಬೀಟ್ರೋಟ್ ಜ್ಯೂಸ್ ಎಲ್ಲ ಮಾಡ್ಕೊಡ್ತಿದ್ದೀನಿ ಇವತ್ತು ಬೆಳಿಗ್ಗೆ. ಹಾ ಕುಡೀರಿ ಹಾಗೆ. ನೀವು. ಇದು ಹಿಮೋಗ್ಲೋಬಿನ್ ಮತ್ತೆ ಐರನ್ ಜಾಸ್ತಿ ಆಗೋಕ್ಕೆ. ಹೌದೌದು, ಹಾ. ಕುಡ್ದಿದ್ದೀನಿ. ಅದು ಚೆನ್ನಾಗಿ ಒಂದು 40 ದಿನ ಕುಡಿದ್ರೆ ಅದು ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಹೌದು. ಸ್ಟಾರ್ಟ್ ಆಗುತ್ತೆ. ಹಾ, ಇಂಪ್ರೂವ್ಮೆಂಟ್ ಆಗಕ್ಕೆ ಒಂದು 45 ಡೇಸ್ ತಗೊಳ್ತದೆ. ಹೌದೌದು. ದಾಳಿಂಬೆ ಎಲ್ಲ ತಿಂತಾ ಇದ್ದೀನಿ. ಒಮ್ಮೆ ಬ್ಲಡ್ ಆಗ್ಬೇಕು. ಹಾ. ಎಲ್ಲ ಮಾಡಿ, ನ್ಯಾಚುರಲ್ ಥಿಂಗ್ ಯಾವತ್ತು ನಮ್ಗೆ ಮೋಸ ಮಾಡಲ್ಲ ಯಾವತ್ತು. ಒಳ್ಳೇದು. ವಾಣಿ ಅವರೇ ಹೇಳಿ, ಏನು ಹೇಳ್ತಾ ಇದ್ರಿ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ನೀವು ಹೇಳ್ತಿದ್ರಲ್ಲ ಬಬಲ್ಸ್ ಬರಬಾರ್ದು ಅಂತ, ಅದೇ ಪೌಡರ್ಗೆ ಅದನ್ನ ಬಿಸಿನೀರ್ ಹಾಕೊಂಡು ಅದನ್ನ ಚೆನ್ನಾಗಿ ಕಲಕಬೇಕು ಅಂತನಾ ನೀವು ಹೇಳೋದು? ಕಲಕ್ಬೋದು, ಇಲ್ಲಾಂದ್ರೆ ಮಿಕ್ಸಿನಲ್ಲಿ ಹಾಕಿ ನೀರ್ ಹಾಕಿ ಒಂದ್ ಸ್ವಲ್ಪ ಹಿಂಗ್ ಗ್ರೈಂಡ್ ಮಾಡಿ ಅದು ಎಷ್ಟರಲ್ಲೇ ಗ್ರೈಂಡ್ ಆಗಿಬಿಡುತ್ತೆ. ಆ ಬಬಲ್ಸ್ ಎಲ್ಲ ಒಡೆದೋಗುತ್ತೆ. ಓಕೆ ಓಕೆ ಓಕೆ. ಎಲ್ಲರಿಗೂ ಆಗಲ್ಲ, ಬಟ್ ಕೆಲವೊಬ್ರಿಗೆ ಸ್ವಲ್ಪ ಏಜ್ ಆಗುತ್ತೆ ಅದು. ಪೌಡರ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದೀನಿ. ಅದೇ ಮೊರಿಂಗಾ ಪೌಡರ್ ಅಂತ ಸಿಗುತ್ತೆ ಅಲ್ವಾ, ಅದನ್ನ ತಗೊಂಬಂದು ಹಂಗ್ ಮಾಡ್ಕೊಂಡಾಗ ಬಿಸಿನೀರ್ ಹಾಕ್ತಾ ಅದನ್ನ ಚೆನ್ನಾಗಿ ಕಲಕಬೇಕು ಅಂತ, ಬಬಲ್ಸ್ ಬರದೇ ಇದ್ದಾಗ ನೋಡ್ಕೋಬೇಕು ಅಂತ. ಯಾಕಂದ್ರೆ ಅದು ಪೌಡರ್ ಹಾಗೆ ನಿಲ್ತದೆ, ಅದು ಸರಿಯಾಗಿ ಗಂಟಾಗಿರುತ್ತೆ ಅಂತ. ಆಗಲ್ಲ ಅದಕ್ಕೋಸ್ಕರ. ಸರಿ ಸರಿ. ಒಂದ್ ಕಾಲ್ ಬಂತು ಡಿಸ್ಟರ್ಬ್ ಆಯ್ತು. ಅದೇನ್ ಮೇಡಮ್ ಪೌಡರ್ ಬಬಲ್? ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್. ಏನ್ ಇದು ಅಲ್ಲ, ಒಂದ್ ಕಾಲ್ ಬಂತು. ಮೊರಿಂಗಾ ಪೌಡರ್. ಹೌದು. ಅದು ಅವರು ಕೇಳ್ತಾ ಇದಾರೆ ಯಾವ ರೀತಿ ತಗೋಬೇಕು, ಪೌಡರ್ ಎಲ್ಲ ಅಥವಾ ಪಲ್ಯ ಮುಖಾಂತರ ಅಂತ ಕೇಳ್ತಾ ಇದ್ರು. ಅದು 2 ರೀತಿ ತಗೋಬಹುದು ಅಂತ ಹೇಳಿ. ಈಗ ಚಪಾತಿ ಡೈಲಿ ಪಲ್ಯದಲ್ಲಿ ಸಾಂಬಾರಲ್ಲಿ ಹಾಕಬಹುದು. ಹೌದು. ಯಾರಿಗೆ ಅವೈಲೇಬಲ್ ಇರಲ್ಲ ಅವರು ಪೌಡರ್ ತಗೋತಾರೆ. ಬಟ್ ಎಫೆಕ್ಟಿವ್ ಇರುತ್ತೆ. 2 ಎಫೆಕ್ಟಿವ್, ಎರಡು ಚೆನ್ನಾಗಿ ವರ್ಕ್ ಮಾಡುತ್ತೆ. ಚಪಾತಿ ಹಿಟ್ಟಿಗೆ ಕಲ್ಸ್ಕೋಬಹುದು. ಸೊಪ್ಪು, ಫ್ರೆಶ್ ಸೊಪ್ಪು ಇದ್ರೆ ಚಪಾತಿ ಹಿಟ್ಟಿಗೆ ನಾವು ಪರಾಟಗಳು. ಇಲ್ಲ, ಈ ಪೌಡರ್ ಕಲ್ಸ್ಬಿಡ್ತೀನಿ ನಾನು. ಸಿಗ್ತಾ ಇದ್ದಾಗ ಈ ಪೌಡರ್ ಕಲ್ಸ್ಬಿಡ್ತೀವಿ. ಇಲ್ಲ ಅದನ್ನ ಕಷಾಯ ಟೈಪ್ ಮಾಡ್ಕೊಂಡು ತಿಳಿ ಇದು ಅಂದ್ರೆ ಸ್ವಲ್ಪ ವೇಸ್ಟ್ ಈಗ ಆಗ್ತದೆ ಸ್ವಲ್ಪ ಕೆಳಗಡೆ. ಕಹಿ ಹತ್ತುತ್ತೆ, ಮಕ್ಕಳಿಗೆ ಏನಾದ್ರು ಕೊಡ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಇದ್ರಲ್ಲಿ, ಮೊರಿಂಗಾ ಇದ್ರಲ್ಲಿ. ಸೊ ಮಕ್ಕಳು ಅದೆಲ್ಲ ಕುಡಿತಾರೆ. ಒಂಥರ ಟೇಸ್ಟ್ ಇರುತ್ತಲ್ಲ, ಅದು ಒಗರು ಟೇಸ್ಟ್. ಹೌದು. ಅದಕ್ಕೆ ನಾವು ಅದನ್ನ ಚಪಾತಿನಲ್ಲಿ ಸೇರಿಸಬಹುದು. ನಾವ್ ಒಂದ್ಸಾರಿ ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಪಕ್ಕ ಇಟ್ಟಿದ್ದೆ. ನಾನು ನೋಡಿರ್ಲಿಲ್ಲ, 2 ಒಂದೇ ಕ್ವಾಂಟಿಟಿ ಇತ್ತು. ಯಾವ್ದೋ ಕೆಲಸ ಮಾಡ್ದವಾಗ ಬೇವಿನ ಸೊಪ್ಪು ಹಾಕಿ ಕಲ್ಸ್ಬಿಟ್ಟೆ. ಬೇವಿನ ಸೊಪ್ಪು ನಾನೇ ತಿಂದೆ, ಯಾರು ಬಿಟ್ಟಿಲ್ಲ. ಕಹಿ ಇತ್ತು. ಆಮೇಲೆ ನೀವು ಇವತ್ತು ಅದೇ ಇಲ್ವಾ? ನೀವು ತಿಂದ್ರಾ? ತಿಂದೆ. ಅಯ್ಯೋ ತಿಂದೆ, ಕಹಿ ಇತ್ತು. ಬಟ್ ಪಲ್ಯ ಅದು ಇದು ಇತ್ತಲ್ಲ, ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು ಮಹಿಳೆಯರದು ಸಬಲೀಕರಣ ಹೇಳ್ತಾ ಇದ್ರಲ್ಲ ಈಗ, ನಿಜಾಗ್ಲೂ ಒಳ್ಳೇದಿತ್ತು ಟಾಪಿಕ್. ಯಾಕಂದ್ರೆ ಮೋಟಮ್ಮ ಮೇಡಮ್ ಇದ್ದಾಗ, ಮಿನಿಸ್ಟರ್ ಆಗಿದ್ದಾಗ ಈ ಸ್ತ್ರೀ ಶಕ್ತಿ ಗುಂಪುಗಳನ್ನ ತಂದ್ರು. ಎಲ್ಲಾರ್ಗು ಗೊತ್ತಿದೆ ಇವಾಗ. ಈ ಸ್ತ್ರೀ ಶಕ್ತಿ ಗುಂಪುಗಳು ಲಕ್ಷಾನ್ಗಟ್ಲೆ ಫಾರಂ ಆಗೋಯ್ತು. ಆದಾಗ ಅವ್ರಿಗೆ ಸಬ್ಸಿಡಿ ಸಮೇತ ಬ್ಯಾಂಕ್ಗಳಲ್ಲಿ ಸಾಲ ಕೊಡಕ್ ಶುರು ಮಾಡಿದ್ವು. 4%, 6% ಹಂಗೆ. ಆಮೇಲೆ ಅವರು ಬಟ್ಟೆ ಮಾರೋದು, ಸಾಂಬಾರ್ ಪುಡಿ, ಉಪ್ಪಿನಕಾಯಿ, ಅವ್ರವ್ರದ್ದು ಕಸುಬುಗಳು ಏನೇನಿರುತ್ತೆ, ಮಡಕೆ ಮಾಡೋದಕ್ಕೆ ಲೋನು. ಇದು ಒಂದು BLBC ಮೀಟಿಂಗ್ ಅಂತಾನೆ ನಡೆಯೋದು, ತಿಂಗಳಿಗೊಂದ್ಸಾರಿ ಲೋಕಲ್ ಇದ್ರೊಳಗೆ. ಆಮೇಲೆ 3 ತಿಂಗಳಿಗೊಂದ್ಸಾರಿ DC ಲೆವೆಲ್ ಅಲ್ಲಿ. ಆವಾಗ ಎಲ್ಲಾ ಬ್ಯಾಂಕು ಅವ್ರವ್ರ ವ್ಯಾಪ್ತಿಗೆ ಏನ್ ಬರ್ತದೋ ಅಲ್ಲಿನ ಸ್ತ್ರೀ ಶಕ್ತಿ ಗುಂಪುಗಳಿಗೆ ದುಡ್ಡು ಕೊಡಕ್ಕೆ ಸಬ್ಸಿಡಿ 6% ಅಷ್ಟೇ. ಮತ್ತೆ ರೀಪೇಮೆಂಟ್ ಮಾಡಿದಾಗ ಅವ್ರಿಗೆ 25,000 ಜಾಸ್ತಿ ಮಾಡೋದು. ಹಂಗೆ ಮಾಡಿ ಒಳ್ಳೆ ಇನ್ಕಮ್. ಇವತ್ತು ನಾರ್ತ್ ಕರ್ನಾಟಕದವರು ರೊಟ್ಟಿಗಳನ್ನ ಮಾಡ್ಕೊ ಬಂದು ಬೆಂಗಳೂರಿಗೆ ಹಾಕಿ ಹೋಗ್ತಾರೆ ಡೈಲಿ ಬಸ್ಗಳಲ್ಲಿ, ಫ್ರೀ ಬಸ್ಗಳಾದ ಮೇಲೆ. ತುಂಬಾ ಚೆನ್ನಾಗಾಯ್ತು. ಆಮೇಲೆ ತುಂಬಾ ಇದು ಮಾಡೋರು, ಬಡ್ಡಿಗೆ ತರೋರು ಕಾಸುಗಳು ಎಲ್ಲ ಬಡ್ಡಿಗೆ ತರೋರು ನಿಲ್ಲಿಸ್ಬಿಟ್ಟು
ಮಂಜುನಾಥ ಅವ್ರದ್ದು ಧರ್ಮಸ್ಥಳ ಅವ್ರದ್ದು ಗ್ರೂಪ್ಗಳಿದೆ. ಆಮೇಲೆ ಇನ್ನೊಂದು ಮೈರಾಳನವ್ರದ್ದು ಇತ್ತು. ಪ್ಲಸ್ ಅದಾದ್ಮೇಲೆ ಅದು ಇದರಿಂದ ಆಯ್ತು. ಇವತ್ತು ಚೆನ್ನಾಗಿ ನಡೀತಿದೆ. ಅವ್ರವ್ರೆ ಇಂಟರ್ನಲ್ ಅವ್ರವ್ರೆ ಸಾಲಗಳು ಯಾವ್ದಾದ್ರು ಅವ್ರ ಗುಂಪಿನಲ್ಲಿರೋ ಮಗಳಿಗೆ ಮದುವೆ ಮಾಡ್ಬೇಕಾ ಅವರೇ 1% ಹಂಗ್ ಸಾಲ ಕೊಟ್ಕೊಳ್ತಾರೆ. ಇದು ಮನೆ ಕಟ್ಟಕ್ಕೆ ಸಾಲ ತುಂಬಾ ಚೆನ್ನಾಗಾಯ್ತು. ಸ್ತ್ರೀ ಶಕ್ತಿ ಗುಂಪುಗಳದ್ದು ಆದ್ಮೇಲಂತೂ ತುಂಬಾ ಚೆನ್ನಾಗಾಗ್ಬಿಟ್ರು ಹೆಂಗಸರು. ಗಂಡನ ಮೇಲೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನಿಲ್ಲೋದು ತುಂಬಾ ಕಡಿಮೆ ಆಗೋಯ್ತು. ಹಳ್ಳಿನಲ್ಲಿ ಅದೇ ಅಲ್ದಿರ ಹೆಣ್ಣು ಮಕ್ಕಳಿಗೂ ಅಷ್ಟೇ 18 ಅವರ್ಸ್ಗೆ ಕೆನರಾ ಬ್ಯಾಂಕ್ ಇಂದ ಟ್ರೈನಿಂಗು ಕೊಡ್ತಾರೆ. ಈ ಕನಕಪುರ ಅಲ್ಲಲ್ಲಿದೆ, ಪೇಪರ್ ಅಲ್ಲಿ ನೋಡ್ತಾ ಇರ್ತೀನಿ. ಬಟ್ ಅದ್ ನಮಗೆ ಅವ್ರು ಏನಾದ್ರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಅದರಲ್ಲಿ ಲೋನ್ ಕೂಡ ಸಬ್ಸಿಡಿ ಕೂಡ ರೂಟ್ ಸೆಟ್ ಇವರೆಲ್ಲ ಇದ್ದು ಇವರೆಲ್ಲ ಫ್ರೀ ಟ್ರೈನಿಂಗ್ ಕೊಟ್ಟು ಫ್ರೀ ಹೊಲಿಗೆ ಮೆಷಿನ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. NGOs ಅಷ್ಟೇ ಸುಮಾರು NGOs ಇವತ್ತು ಹೆಣ್ಮಕ್ಳಿಗಾಗಿ ತುಂಬಾ ರನ್ ಮಾಡೋದಿದಾವೆ. ಹಂಗಾಗಿ ಫ್ರೀ ಎಜುಕೇಶನ್ ಹೆಣ್ಮಕ್ಳಿಗೆ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎಲ್ಲ ಕೂಡ ಆಗ್ಬೇಕು. ಈಗ ಒಂದು ಅವರಿಗೆ ಫೈನಾನ್ಷಿಯಲಿ ಬಂದು ಒಂದು ಗ್ರೂಪ್ ಅಲ್ಲಿ ಬಂದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅವರಿಗೇನೆ ಏನು ಸ್ತ್ರೀ ಶಕ್ತಿ ಗುಂಪುಗಳಿಗೇನೆ ಮೆಡಿಕಲ್ ಚೆಕಪ್ ಒಂದು, ಆಮೇಲೆ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆಲ್ಲ ಕೊಡ್ತಾ ಇವತ್ತು ಇಂಪ್ರೂವ್ ಆಗಿ NGOs ಎಲ್ಲ ಬಂದ್ಮೇಲೆ ಅವರಿಗೆ ಬೇಕಾದಂಗೆ ನೀವ್ ಹೇಳದಂಗೆ ಅವರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು ಫಿಸಿಕಲ್ ಆಗಿ ಚೆನ್ನಾಗಿ. ಏನಂದ್ರೆ ಬೆಳಗ್ಗೆ ಬಂದ್ರೆ ಕೂತ್ಕೊಂಡ್ರೆ ಸಾಯಂಕಾಲ ವಾಪಸ್ ಹೋಗ್ತಾರೆ, ಮತ್ತೆ ಮನೆಗಳಿಗೆ ಹೋಗೋ ಹಸುಗಳು ಹಾಲು ಕರಿ ಅದು ಇದು ಎಲ್ಲ ಇರ್ತದೆ. ಸೊ ಕೆಲವರೆಲ್ಲ ಇಂಪ್ರೂವ್ ಆಗಿದ್ದಾರೆ ಈಗ, ಮೊದಲಿಗಿಂತ ಅಂತೇನಿಲ್ಲ, ಚೆನ್ನಾಗಿ ಒಳ್ಳೆ ನಾಲೆಡ್ಜ್ ತಗೊಳ್ತಾ ಇದ್ದಾರೆ. ಅಲ್ಲಿ ಆತರ ಅಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಗೊತ್ತಾ, ಫೈನಾನ್ಸ್ ಪ್ರಾಬ್ಲಮ್ ಇತ್ತು. ಈಗ ಸ್ತ್ರೀ ಶಕ್ತಿ ಗುಂಪು ಒಂದು ವಿಲೇಜ್ ಇದ್ರಲ್ಲಿ ಇವಾಗ ನನ್ನ ಗಮನಕ್ಕೆ ಬಂದದ್ದು, ಮತ್ತೆ ಪ್ರಾಕ್ಟಿಕಲಿ ಕೆಲವೊಬ್ರು ನನ್ಗೆ ಕಾಲ್ ಕೂಡ ಮಾಡಿ ಕೇಳಿರೋ ಇದ್ರ ಅಂದಾಜ್ ಪ್ರಕಾರ ಹೇಳ್ತೀನಿ. ನಮ್ಮ ಈ ಮೆಟ್ರೋ ಸಿಟಿನಲ್ಲಿ, ಇಂಥ ದೊಡ್ಡ ಸಿಟಿನಲ್ಲೆಲ್ಲ ಏನಾಗ್ತಾ ಇದೆ ಹೇಳಿ, ಸೋಷಿಯಲ್ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ. ಅಡ್ಜಸ್ಟ್ಮೆಂಟ್ ಸೋಷಿಯಲ್ ಫೈನಾನ್ಸಿಯಲಿ ಎಲ್ಲ ಚೆನ್ನಾಗಿದ್ದಾರೆ, ಬಟ್ ಅಡ್ಜಸ್ಟ್ಮೆಂಟ್ ಇಲ್ಲ, ಮೆಂಟಲ್ ಸ್ಟ್ರೆಸ್ ಇಂಥವು ತುಂಬಾ ಜಾಸ್ತಿ ಆಗ್ತಾ ಇದೆ. ನೀವು ಇದನ್ನ ಹೇಳ್ದಂಗೆ ಇದು ಒಂದ್ ಕಡೆ ಆಯ್ತಾ. ಇನ್ನೊಂದ್ ಕಡೆ ನಮ್ಮ ವುಮೆನ್ ಕಮಿಷನ್ ಅಂತಿದೆ. ಈ ಮಹಿಳೆಯರಿಗೆ ಎಷ್ಟು ಈಗೋಯಿಸಮ್, ಎಷ್ಟು ಫೈನಾನ್ಷಿಯಲ್ ಅಂದ್ರೆ ನೀನೇನ್ ದುಡಿಯೋದು, ನಾನು ದುಡಿತೀನಿ, ಸ್ವಲ್ಪ ವೆಲಪ್, ಮಿಡಲ್ ಕ್ಲಾಸ್ ಅಂಡ್ ವೆಲಪ್. ನೀನೇನ್ ದುಡಿಯೋದು, ನಾನು ದುಡಿತೀನಿ, 5 ಗಂಟೆ ಆದ್ರೆ ಮನೆಗ್ ಬರ್ತಾ ಇರ್ಬೇಕು, ನೀನೇನ್ ಎಕ್ಸ್ಟ್ರಾ ವರ್ಕ್ ಮಾಡೋದು. ಈ IT ಕಂಪನಿಗಳೆಲ್ಲ ಎಕ್ಸ್ಟ್ರಾ ಇರ್ತಾವಲ್ಲ, ಸ್ವಲ್ಪ ಪ್ರಾಜೆಕ್ಟ್ ಆವತ್ತಿಂದ ಅವತ್ತು ಮುಗಿಯೋವರೆಗೂ ಹೋಗೋಗಿಲ್ಲ ಅವರು. ಸೊ ಈ ವುಮೆನ್ ಕಮಿಷನ್ ಅಲ್ಲಿ ಇದ್ದಾಗ ಒಂದೇ ಒಂದ್ ಚಿಕ್ಕ ಉದಾಹರಣೆ ಹೇಳ್ಬಿಡ್ತೀನಿ. ಯಾರೋ ನಾರ್ತ್ ಕರ್ನಾಟಕದವರು ಮದ್ವೆ ಆಗಿತ್ತು, ಅವ್ರು ಬೆಂಗಳೂರಲ್ಲಿ ಸೆಟ್ಲು, ಹುಡುಗ ಬೆಂಗಳೂರಲ್ಲಿ ಸೆಟ್ಲು, ವೆಲಾಪು. ಹುಡುಗಿ ಕಡೆಯವರು ವೆಲಾಪು. ಅವ್ರ ಅಮ್ಮ ಹೇಳ್ಕೊಡ್ತಾ ಇದ್ದಿದ್ದು ಹುಡುಗಿಗೆ, ಈ ಅಮ್ಮಂದು ಅಟ್ಯಾಚ್ಮೆಂಟ್ ಜಾಸ್ತಿ. ಇದು ಹೇಳಿದಿರ ಒಂದ್ಸರಿ? ಹೌದಾ? ಹೌದು, ಇಲ್ಲೇ ಹೇಳಿದ್ರೆ ಎಲ್ಲಿ ಹೇಳಿದ್ರೆ ಗೊತ್ತಿಲ್ಲ, ಡಿಸೆಂಬರ್ ಮೇಲೆ ಜಾಯಿನ್ ಆಗಿದ್ದೀನಿ. ನನ್ ಮಗಳ ಕರ್ಕೊಂಡ್ ಹೋಗ್ಬೇಕು ತಿರ್ಗಾಡಕ್ಕೆ, ಕರ್ಕೊಂಡ್ ಹೋಗ್ಬೇಕು ಅಂತ ಮಾಡ್ತಾ ಇದ್ರಲ್ವಾ. 6 ಗಂಟೆ ಮೇಲೆ ಏನ್ ಕೆಲಸ ಅವನಿಗೆ, ಬರಕ್ ಹೇಳು, ಮನೆಗ್ ಬರಕ್ ಹೇಳು, ಹಿಂಗೆ ಹೇಳ್ಕೊಡೋ ಅಂತವ್ರು ಅಲ್ಲ. ವಿಚಿತ್ರ ಕೇಸುಗಳು ಚೈಲ್ಡ್ ಕಮಿಷನ್ ಅಲ್ಲಿ. ಅವ್ರದ್ದು ಇದಾಯ್ತಲ್ವಾ, ಸೆಪರೇಟ್ ಏನೋ ಹೇಳಿದ್ರಲ್ಲ. ಇಲ್ಲ ಕರೆದು ಕೌನ್ಸಿಲಿಂಗ್ ಕೊಟ್ಟು ಹೇಳೋದು, ಸರಿ ಹೋದ್ರೆ ಸರಿ ಹೋಗಿರ್ತಾರೆ. ಕೆಲವು ಕಡೆ ಸರಿ ಹೋಗದೆ ಇರೋ ಫ್ಯಾಮಿಲಿಗಳು ಇದೆ, ಅಂತ ಕಡೆ ಏನು ಮಾಡಕ್ಕಾಗಲ್ಲ, ಲೀಗಲ್ ಅಡ್ವೈಸ್ ಕೊಟ್ಬಿಟ್ಟು ಹೋಗ್ರಮ್ಮ ಮುಂದಕ್ಕೆ ಅಂತ ಹೋಗೋದು. ಇದು ಬರೀ ಎಲ್ಲ ಇಡೀ ಸ್ಟೇಟ್ ಅಲ್ಲಿ ಮಾಡ್ತಾ ಇರುವಂತ ಕಾರ್ಯಕ್ರಮ. ಅವ್ರ ರೀತಿ ಅಂತಾನೆ ನಡಿಬೇಕು ಅಂತ ಇದ್ ಮಾಡ್ತಾರೆ. ಕೆಲವ್ರಿಗಿದೆ ಎಲ್ಲರಿಗೂ ಇಲ್ಲ. ತಮ್ಮ ಮೆಂಟಾಲಿಟಿ ಹೇಗಿರುತ್ತೆ ನೋಡಿ, ಅದೇ ಆ ರೀತಿನೇ ಇರ್ಬೇಕು. ಈಗ ಹಸ್ಬೆಂಡ್ ಹಿಂಗೆ ಕೆಲಸ ಮಾಡ್ತಾ ಇದ್ರೆ ಅವ್ರ ಹೇಗೆ ಅವ್ರಿಗೆ ಹೇಳಿದ ಟೈಮ್ ಎಲ್ಲ ಮನೆಗ್ ಬರಕ್ಕಾಗತ್ತೆ? ಇದೆಲ್ಲ ಮೆಂಟಲ್ ಇಶ್ಯೂನೇ ಇದು. ಅವ್ರ ಮೆಂಟಾಲಿಟಿ ಹೇಗಿರುತ್ತೆ, ಬೇರೆಯವರು ಅದೇ ರೀತಿ. ನನ್ನ ಹತ್ರ ದುಡ್ಡಿದೆ, ನಾನ್ ಹೇಳ್ದೆ ನಿನ್ ಗಂಡ ನಾನ್ ಹೇಳ್ದಂಗ್ ಕೇಳಲಿ ಅಂತ ಹಂಗೆ. ಸೊ ಮೆಂಟಾಲಿಟಿ ಇಶ್ಯೂ ತುಂಬಾ ಇದೆ. ಮೈಂಡ್ಸೆಟ್ ತುಂಬಾ ಚೇಂಜ್ ಆಗ್ಬೇಕು. ಮೈಂಡ್ಸೆಟ್ ಚೇಂಜ್ ಆದಾಗ್ಲೇ ಅದು ಇಂಪ್ರೂವ್ಮೆಂಟ್ ಆಗೋದು, ಇಲ್ಲಾಂದ್ರೆ ಇಲ್ಲ. ಎಷ್ಟೇ ಅದು ಎಲ್ಲೆಲ್ಗೂ ಹೋಗ್ಬಿಡುತ್ತೆ ಅಷ್ಟೇ, ಅದು ಕಳಶ. ಇನ್ನೊಂದ್ ಕಡೆ ಸೊಸೆ ಬಂದ ತಕ್ಷಣ ಸೊಸೆ ಮನೆ ಕಲ್ಸಿದವಳು, ಆಮೇಲೆ ಅವ್ರ ಅತ್ತೆನೆಲ್ಲ ಕರೆದು, ಪಾಪ ಸ್ವಲ್ಪ ಹಳ್ಳಿ ಜನ, ಕರೆದು ಬಿಟ್ಟು ಅತ್ತೆಗೆ, ನೋಡಮ್ಮ ಹಿಂಗೆಲ್ಲ ಮಾಡಿದ್ರೆ ನೀನು ನಿನ್ಗೆ ಯಜಮಾನ್ರು ಮನೆಯವರು ಗಂಡ ಎಲ್ಲ ಸೇರಿದ್ರೆ ನಾಳೆ ಕೇಸ್ ಬೀಳುತ್ತೆ, ನಾವೇ ಬರ್ಸ್ಕೊಂಡ್ ಕೇಸ್ ಹಾಕ್ಬೇಕಾಗುತ್ತೆ ಅಂತೆಲ್ಲ ಹೇಳಿದಾಗ ಸ್ವಲ್ಪ ಭಯ ಪಟ್ಬಿಟ್ಟು ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಸೊಸೆ ಜೊತೆ ಹೋದ್ರು.
ಅದು ಸ್ಟಾರ್ಟಿಂಗ್ ಇದ್ರಲ್ಲೇ ಬದಲಾವಣೆ ಆಗ್ಬೇಕು. ಅದ್ ಹಂಗೆ ಒಂದು 5 ವರ್ಷ 10 ಹೌದು. ವರ್ಷ ಹೋಯ್ತು ಅನ್ಕೊಳ್ಳಿ, ಅವ್ರು ಬದಲಾಗಲ್ಲ. ಕಷ್ಟ ಅದು ತುಂಬಾ ಕಷ್ಟ ಕಷ್ಟ. ಈಗ ಒಂದ್ ವರ್ಷ ಏನಿರುತ್ತೆ ನೋಡಿ, ಸ್ಟಾರ್ಟಿಂಗ್ ಮದುವೆ ಆದ 1 ವರ್ಷ, ಅದ್ರಲ್ಲೇ ಮಾತ್ರ ಏನಾದ್ರು ಹೌದು. ಬದಲಾವಣೆ ಆಗ್ಬೋದು. ತುಂಬಾ ಹಳೇದಾಗ್ಬಿಟ್ರೆ ತುಂಬಾ ಕಷ್ಟ. ಅಂದ್ರೆ ನೀವ್ ಹೇಳ್ದಂಗೆ ಈ ಸಬ್ಜೆಕ್ಟ್ ಇದೆಯಲ್ಲ, ವೆರಿ ವಾಸ್ಟ್ ಸಬ್ಜೆಕ್ಟ್, ಹೌದು. ವಾಸ್ಟ್. ಓಕೆ, ಎಲ್ಲರಿಗೂ ಈಗ ತುಂಬಾ ಅದಕ್ಕೆ ಧನ್ಯವಾದಗಳು. ಸರ್ಕಾರ ಹೆಣ್ಣು ಮಕ್ಕಳಿಗೆ ಎಜುಕೇಶನ್, ಹೆಣ್ಮಕ್ಳಿಗಾಗಿ ಹಾಸ್ಟೆಲ್ಗಳು, ಅವ್ರಿಗೆ ಸೈಕಲ್ಗಳು, ಅವ್ರಿಗೆ ಯೂನಿಫಾರ್ಮ್, ಬಾಲ್ಯ ವಿವಾಹ ಪದ್ಧತಿ ಹೋಗ್ಲಾಡಿಸ್ತಾ ಇರೋದು, ಹ್ಮ್ ಅವರು ಎಷ್ಟು ಓದಿಸ್ತಾರೋ ಅಷ್ಟು ಓದಿಸೋ ಅಂತದ್ದು. ಹ್ಮ್ ನೀವು ಆ ಬಟ್ ಅದನ್ನ ವಿಷಯದಲ್ಲಿ ಅರ್ತ್ಕೋಬೇಕು. ಅಂತ ಅಂತದ್ರಲ್ಲೇ ಇದ್ದೀರಲ್ಲ, ನಿಮ್ಗೆ ತುಂಬಾ ಈ ವಿಷಯದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಅಂದ್ರೆ ಕೇಸ್ ಸ್ಟಡಿ ನೋಡಿದೀರಾ ನೀವು ಅಲ್ವಾ, ಬೇರೆ 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 ಹೌದೌದು, ಕೇಸ್ ಕುಟುಂಬದ. ಸ್ಟಡೀಸ್ ನೋಡಿ. ಹ್ಮ್ ಅದಕ್ಕೆ ಗೊತ್ತಾಗುತ್ತೆ. ಎಲ್ಲ ಟೋಟಲ್ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಇದು ಮೆಂಟಾಲಿಟಿನೇ ಸರಿ ಇಲ್ಲ ಅಲ್ವಾ? ಅಂದ್ರೆ ಮೆಂಟಾಲಿಟಿ ಚೇಂಜ್ ಮಾಡ್ಕೊಂಡಾಗ ಅಂದ್ರೆ ಎಲ್ಲ ಅವ್ರನ್ನ ಬೆಳೆಸುವಾಗ್ಲೇನೆ ನಾವು ತಾರತಮ್ಯ ಮಾಡಿದಿರಾ, ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ತಾರತಮ್ಯ ಮಾಡಿದಿರಾ, ಹೆಣ್ಣು ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು ಅಂತ ಗಂಡು ಮಕ್ಕಳಿಗೆ, ಮತ್ತೆ ಮನೆಯಲ್ಲಿರೋ ತಂದೆ ತಾಯಂದಿರಿಗೆ ಯಾವ ತರ ಮಕ್ಕಳ ಜೊತೆ ಬಿಹೇವ್ ಮಾಡ್ಬೇಕು, ಮತ್ತೆ ಹೆಣ್ಮಕ್ಳು ಗಂಡು ಮಕ್ಕಳಾಗ್ಲಿ ಎಜುಕೇಶನ್ ಏನ್ ಇಂಪಾರ್ಟೆಂಟ್, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಮದ್ವೆ ಆಗಿ ಹೋದ್ಮೇಲೆ ಯಾವ ತರ ಹೊಂದ್ಕೊಂಡು ಹೋಗ್ಬೇಕು, ತುಂಬಾ ವಾಸ್ಟ್. ಅದೇ ನೀವ್ ಹೇಳ್ದಂಗೆ ಅದು ಪ್ರತಿಯೊಂದು ಸ್ಟೇಜ್ಗೂ ಡಿಫ್ರೆಂಟ್, ಇದು ಭಾರಿ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕಾಗ್ತದೆ. ಒಂದೊಂದ್ ಸಮಯದಲ್ಲಿ ಏನು ಮಾಡಕ್ಕಾಗಲ್ಲ, ಒಂದೊಂದ್ ಸಂಘರ್ಷಗಳು ಬಂದ್ಬಿಡ್ತವೆ, ಆವಾಗ ಹೆಂಗ್ ಇದ್ ಮಾಡ್ಕೋಬೇಕು. ದೇಶವನ್ನ ಈಗ ಚೇಂಜ್ ಮಾಡಕ್ ಹೋಗ್ತಾ ಇರ್ತಾರಲ್ಲ, ಮನೆಯಿಂದ ನಾವು ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು ಅಂತ, ಮನೆಯಿಂದನೇ ಸ್ವಲ್ಪ ಕಲ್ಸೋದು ಎಲ್ಲ. ಯಾಕಂದ್ರೆ ಸುಮ್ನೆ ದೇಶ ಕ್ಲೀನ್ ಮಾಡಕ್ ಹೋದ್ರೆ ನಮ್ ಮನೆ ಯಾರು ಕ್ಲೀನ್ ಮಾಡೋರು? ಹೌದು. ಅವ್ರವ್ರ ಮನೆ ಅವ್ರು ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಕೊಟ್ಟ ಹೆಣ್ಣು ಕುಳಕ್ಕೆ ಅವ್ರಿಗೆ ಅಂತ ಬಿಟ್ಟು ಹೆಣ್ಮಕ್ಳನ್ನ ಬಿಟ್ಟಾಗ್ಲೂ ಅಲ್ಲೂ ಏನ್ ಶೋಷಣೆ ಮಾಡ್ತದೋ ಗೊತ್ತಿಲ್ಲ. ಅವಾಗ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ ಅವ್ರಿಗೆ. ಹೌದು, ಮತ್ ಕೆಲವೊಂದ್ ಪೇರೆಂಟ್ಸ್ ಮದ್ವೆ ಆಯ್ತು ಬಿಡು, ಅವ್ರ ಹೆಂಗಾದ್ರೂ ಇರ್ಲಿ ಅಂತೇಳಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅನ್ನೋರು ಇರ್ತಾರೆ. ಭಾಗವಹಿಸೋದ್ ಬೇಡ ನಾವು ಅವ್ರ ಇದ್ರಲ್ಲಿ, ಮತ್ತೆ ತೊಂದ್ರೆ ಆಗುತ್ತೆ ಅಂತ ಅನ್ಕೊಂತಾರೆ ಕೆಲವರು. ಹೌದೌದು, ಅದು ಇದಾವೆ. ಅವಾಗ ಏನಾಗುತ್ತೆ, 2 ಕಡೆಯಿಂದನೂ ಅವ್ರಿಗೆ ಸಪೋರ್ಟ್ ಇರಲ್ಲ, ಫ್ಯಾಮಿಲಿ ತವರ ಮನೆ ಕಡೆ. ಅಂತ ಕಾಲದಲ್ಲಿ ಇವಾಗ ನಾವು ಎಷ್ಟೋ ನೋಡ್ತೀವಲ್ಲ, ಎಷ್ಟು ಸುಸೈಡ್ ಕೇಸ್ಗಳು, ಮಗು ಜೊತೆ ಹೋಗಿರೋದು ತಾಯಿ. ಅವಾಗ ಫ್ಯಾಮಿಲಿ ಸಪೋರ್ಟ್ ಆಗಿ ನಿಂತ್ಕೋಬೇಕಾಗ್ತದೆ. ತುಂಬಾ ಕಷ್ಟ ಇದೆ. ಟೈಮ್ ಬಂದಾಗ ನಿಂತ್ಕೋಬೇಕು. ಎಲ್ಲಾ ಟೈಮಲ್ಲಿ ನೀನ್ ಹಾಗಿರು ಹೀಗಿರು, ಅವ್ರು ಇದು ಚಾಲು ಆಗಿರುತ್ತಲ್ಲ, ಡೈಲಿ ಹಾಗೆ ಹೇಳೋದು, ಹೀಗಿರು ಅಂತ ಡೈಲಿ ಫೋನ್ ಮಾಡಿ ಹೇಳೋದು, ಇಂಥವೆಲ್ಲ ಅವಾಯ್ಡ್ ಮಾಡ್ಬೇಕು. ಬಟ್ ಪರಿಸ್ಥಿತಿ ಕೆಟ್ಟದಾಗ ಬಂದಾಗ ಮಾತ್ರ ಸಪೋರ್ಟ್ ಮಾಡ್ಬೇಕು. ಡೈಲಿ ಅಲ್ಲ, ಡೈಲಿ ಮಾಡಿದ್ರೆ ಬೇರೆನೆ ಆಗುತ್ತೆ. ಅದು ಸೇವಿಂಗ್ಸ್ ಮಾಡೋದು ಹೇಳ್ಕೊಡ್ಬೇಕಾಗುತ್ತೆ ಅವ್ರಿಗೆ. ಇದೆ ತುಂಬಾ ದೊಡ್ಡ ಸಬ್ಜೆಕ್ಟ್. ಚೆನ್ನಾಗಿತ್ತು ಮೇಡಮ್, ದಿನ ಒಂದು ಒಳ್ಳೆ ಸಬ್ಜೆಕ್ಟ್ಸ್. ಓಕೆ, ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನಾಳೆ ಬೇರೆ ಸಬ್ಜೆಕ್ಟ್ ಬರೋಣ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.